Namaskaram. So let's continue with the chapter electric charges and fields. So after finishing with properties of electric field lines in the last video, I had told you that we'll be dealing with a concept, important concept called as electric dipole. So electric dipole ಇದಕ್ಕೆ ಸಂಬಂಧಪಟ್ಟಂಗೆ ಫಸ್ಟಿಗೆ ನಾವು ವಾಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್ ಅರ್ಥ ಮಾಡ್ಕೋಬೇಕು. ಅದಾದಮೇಲೆ ಸಮಥಿಂಗ್ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಅಂತ ಇನ್ನೊಂದು ಫಿಸಿಕಲ್ ಕ್ವಾಂಟಿಟಿ ಬರ್ತೈತಿ ವಿಚ್ ಈಸ್ ರಿಲೇಟೆಡ್ ಟು ಎಲೆಕ್ಟ್ರಿಕ್ ಡೈಪೋಲ್. ಅದಾದಮೇಲೆ ಎರಡು ಡೆರಿವೇಷನ್ಸ್ ಬರ್ತಾವೆ. ಸೊ ವಾಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್ ಕಡೆ ನಾವು ಫಸ್ಟಿಗೆ ಈಗ ಫೋಕಸ್ ಮಾಡೋಣ. ದ ವರ್ಡ್ ಡೈಪೋಲ್ ಹಿಯರ್ ಡೈ ಅಂದರೆ ಟೂ, ಪೋಲ್ ಅಂದರೆ ಎಂಡ್ಸ್, ಟೂ ಎಂಡ್ಸ್. ಸೊ ಈಗ ನಾವು ಕಲ್ತೀವಿ ಇಲೆಕ್ಟ್ರಿಕ್ ಚಾರ್ಜಸ್ ಅಂತ ಇರ್ತಾವೆ, ಪಾಸಿಟಿವ್ ಚಾರ್ಜ್ ಅಂತ ಇರುತ್ತೆ, ನೆಗೆಟಿವ್ ಚಾರ್ಜ್ ಅಂತ ಇರುತ್ತೆ. ಅಕಸ್ಮಾತಾಗಿ ಒಂದು ಸಿಚುವೇಶನ್ ಹಿಂಗಾತ ಏನಂದ್ರೆ ಒಂದು ಪಾಸಿಟಿವ್ ಚಾರ್ಜ್ ಐತಿ, ದೇರ್ ಈಸ್ ಅ ಪಾಸಿಟಿವ್ ಚಾರ್ಜ್ ವೆರಿ ನಿಯರರ್ ಟು ಇಟ್ ಆಟ್ ಅ ವೆರಿ ಸ್ಮಾಲ್ ಡಿಸ್ಟೆನ್ಸ್. ಓಕೆ, ಆಟ್ ಅ ವೆರಿ ಸ್ಮಾಲ್ ಡಿಸ್ಟೆನ್ಸ್ ದೇರ್ ಈಸ್ ಅ ನೆಗೆಟಿವ್ ಚಾರ್ಜ್ ಹೂಸ್ ಮ್ಯಾಗ್ನಿಟ್ಯೂಡ್ ಈಸ್ ಈಕ್ವಲ್ ಟು ದ್ಯಾಟ್ ಆಫ್ ದ ಪಾಸಿಟಿವ್. ಅಂದ್ರೆ ಅಕಸ್ಮಾತಾಗಿ ಎರಡು ಚಾರ್ಜು ಅಕ್ಕಪಕ್ಕದಲ್ಲಿ ಭಯಂಕರ ಹತ್ತಿರ, ಎಷ್ಟು ಹತ್ತಿರದ ಆಮೇಲೆ ನೋಡೋಣಂತ. when there are two charges nearer to each other, okay, that means there is a very small distance between them, and out of that one charge has to be positive and the other has to be negative. ಇನ್ನೊಂದು ಕಂಡೀಷನ್ ಏನಂದರೆ ಎರಡರದು ಮ್ಯಾಗ್ನಿಟ್ಯೂಡ್ ಸೇಮ್ ಇರಬೇಕು. ಫಾರ್ ಎಕ್ಸಾಂಪಲ್, ಇಫ್ ದಿಸ್ ಚಾರ್ಜ್ ಈಸ್ ಪ್ಲಸ್ 2 ಕೂಲಂಬ್, 2 ಕೂಲಂಬ್ ಸ್ವಲ್ಪ ದೊಡ್ಡ ಚಾರ್ಜ್ ಆತ, ಮೈಕ್ರೋ ಕೂಲಂಬ್ ತೊಗೊಳ್ಬೇಕಾರೆ ನಾವು ಪಾಸಿಟಿವ್ ಚಾರ್ಜು ಅಂತೇನು ಒಂದು ಐತಲ್ಲ, ಇಫ್ ದಟ್ ಈಸ್ ಪ್ಲಸ್ 2 ಮೈಕ್ರೋ ಕೂಲಮ್ ಆ್ಯಂಡ್ ಅಲ್ಲೇ ಬಾಜು ಇರುವಂತಹ ನೆಗೆಟಿವ್ ಚಾರ್ಜ್ -3 ಇದ್ರೆ ನಡೆಯಂಗಿಲ್ಲ. ಇಟ್ ಶುಡ್ ಆಲ್ಸೋ ಹ್ಯಾವ್ ದ ಸೇಮ್ ಮ್ಯಾಗ್ನಿಟ್ಯೂಡ್ ಆಸ್ 2. ಒಂದು ಪಾಸಿಟಿವ್ ಒಂದು ನೆಗೆಟಿವ್, ಮ್ಯಾಗ್ನಿಟ್ಯೂಡ್ ಸೇಮ್. ಸೊ ಹಿಂಗಿದ್ದು ಇವು ಎರಡರ ನೋಡು ಡಿಸ್ಟೆನ್ಸ್ ಏನೈತಲ್ಲ ದಟ್ ಶುಡ್ ಬಿ ವೆರಿ ಸ್ಮಾಲ್. ಸೊ ಆ ಡಿಸ್ಟೆನ್ಸನ್ನು 2a ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಯಾಕೆ ಡಿಸ್ಟೆನ್ಸನ್ನು 2a ಬರೀ ಎ ಅಂತ ಯಾಕೆ ರೆಪ್ರೆಸೆಂಟ್ ಮಾಡೋಂಗಿಲ್ಲ ಅದನ್ನು ಆಮೇಲೆ ಹೇಳ್ತೀನಿ. ಸೊ ವಾಟ್ ಈಸ್ ಇಲೆಕ್ಟ್ರಿಕ್ ಡೈಪೋಲ್ ಅಂದರೆ ದೇರ್ ಆರ್ 2 ಎಂಡ್ಸ್ ಹಿಯರ್, ಒಂದು ಪಾಸಿಟಿವ್ ಎಂಡ್, ಒಂದು ನೆಗೆಟಿವ್ ಎಂಡ್. ಸೊ ವಾಟ್ ಈಸ್ ಇಲೆಕ್ಟ್ರಿಕ್ ಡೈಪೋಲ್ ಅಂತ ಕೇಳಿದರೆ ಅ ಸಿಸ್ಟಮ್, ಅ ಗ್ರೂಪ್, ಅ ಸಿಸ್ಟಮ್ ಆಫ್ 2 ಚಾರ್ಜಸ್ ವಿಚ್ ಆರ್ ಈಕ್ವಲ್ ಆ್ಯಂಡ್ ಅಪೋಸಿಟ್. ಓಕೆ, ಅಲ್ಲಿ ಟೆಕ್ಸ್ಟ್ ಬುಕ್ ನೋಡೋಗಿರ್ತೈತಿ. A system of 2 charges which are equal in magnitude and opposite in polarity. Polarity ಅಂದರೆ ಸೈನ್, ಒಂದು ಪಾಸಿಟಿವ್ ಒಂದು ನೆಗೆಟಿವ್, ಆ್ಯಂಡ್ ಸಪರೇಟೆಡ್ ಬೈ ಅ ಸ್ಮಾಲ್ ಡಿಸ್ಟೆನ್ಸ್ ಅಂತ ಬರೆದ್ರೆ ದ್ಯಾಟ್ ಈಸ್ ಕಾಲ್ಡ್ ಇಲೆಕ್ಟ್ರಿಕ್ ಡೈಪೋಲ್. ಇದು ಎಲೆಕ್ಟ್ರಿಕ್ ಡೈಪೋಲ್ ಬಗ್ಗೆ ಇಂಥವು ಎಕ್ಸಾಂಪಲ್ ನೀವು ಕೇಳಿರ್ತೀರಿ ಆಲ್ರೆಡಿ. ಈಗ ಒಂದು ಎಕ್ಸಾಂಪಲ್ ತೊಗೊತೀನಿ ನಾನು. ಕೆಮಿಸ್ಟ್ರಿ ಒಳಗೆ ನೀವು HCl ಕಲ್ತಿರ್ತೀರಲ್ಲ, ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಅಥವಾ NaCl ತೋರಿ ಸಿಂಪಲ್. ಸೊ ಇದನ್ನು ನೀವು ಅದರದ್ದು ಸ್ಪ್ಲಿಟ್ ಮಾಡಿ ಬರೆದಾಗ ಹೋಪ್ಫುಲಿ ರ್ಯಾಡಿಕಲ್ಸ್ ಅಂತೇನು ಕರೀತಾರೆ ಅವಕ್ಕೆ. ಸೊ ಅಲ್ಲಿ ನಾವು ಬರಿತೀವಿ Na+Cl- ಅಥವಾ Na+1Cl-1 ಅಂತ ಬರಿತೀವಿ. ಸೊ ಇಲ್ಲೇ ಸೋಡಿಯಮ್ಮಿಗೆ ಎಷ್ಟು ಪಾಸಿಟಿವ್ ಚಾರ್ಜ್ ಉಂಟಲ್ಲ ಅಷ್ಟೇ ನೆಗೆಟಿವ್ ಚಾರ್ಜ್ Cl- ಇರೋದ್ರಿಂದ, ಆ್ಯಂಡ್ NaClದು ನೀವು ಒಂದು ಮಾಲಿಕ್ಯೂಲ್ ತೊಗೊಂಡ್ರೆ ಅಲ್ಲಿರುವಂಥ ಎರಡು ಈ ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ವೆರಿ ಸ್ಮಾಲ್ ಡಿಸ್ಟೆನ್ಸ್ನೊಳಗಿರ್ತಾವೆ. ಸಿಮಿಲರ್ಲಿ H+Cl-. ಸೊ ಈ +1 -1 ಇರಬೇಕಂತಿಲ್ಲ, +2 -2 ಇರಬಹುದು. ಆದರೆ ಆ ಪಾಸಿಟಿವ್ ಚಾರ್ಜಿಗೆ ಎಷ್ಟು ಪಾಸಿಟಿವ್ ಐತಲ್ಲ ಅಷ್ಟೇ ನೆಗೆಟಿವ್ ಚಾರ್ಜ್ ಇರುವಂಥ ಇನ್ನೊಂದು ಎರಡು ಆಜು ಬಾಜು ಇರಬೇಕು, ವೆರಿ ಸ್ಮಾಲ್ ಡಿಸ್ಟೆನ್ಸ್ ಇರಬೇಕು. ದಿಸ್ ಸಿಸ್ಟಮ್, ದಿಸ್ ಗ್ರೂಪ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ NaCl ಈಸ್ ಅನ್ ಎಕ್ಸಾಂಪಲ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್. ಇಂಥವು ಭಾಳಷ್ಟು ಇರ್ತಾವೆ. ಸೊ ಈ ಎಲೆಕ್ಟ್ರಿಕ್ ಡೈಪೋಲ್ ಇದರಿಂದ ಮತ್ತು ನಾವು ಮುಂದೆ ಏನು ಕಲಿತೀವಿ, ಮತ್ತೊಂದಿಷ್ಟು ಟಾಪಿಕ್ಸ್ ಬರ್ತಾವೆ. ನೆಕ್ಸ್ಟ್ ಈಗ ನಾವು ಒಂದು ಕೆಲಸ ಮಾಡೋಣ, ವಿಲ್ ಮೂವ್ ಆನ್ ಟು ಇಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಅನ್ನುವಂಥ ಒಂದು ಕನ್ಸೆಪ್ಟ್. ಓಕೆ, ಇಲೆಕ್ಟ್ರಿಕ್ ಡೈಪೋಲ್ ಬೇರೆ, ಇಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಬೇರೆ. ಆದರೆ ಇಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಈಸ್ ರಿಲೇಟೆಡ್ ಟು ಎಲೆಕ್ಟ್ರಿಕ್ ಡೈಪೋಲ್. ವೆರಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಈಸ್ ಅ ಫಿಸಿಕಲ್ ಕ್ವಾಂಟಿಟಿ. ಫಿಸಿಕಲ್ ಕ್ವಾಂಟಿಟಿ ಅಂದರೆ ನಮಗೆ ಗೊತ್ತು, ಎನಿಥಿಂಗ್ ದ್ಯಾಟ್ ವಿಚ್ ವಿ ಕ್ಯಾನ್ ಮೆಜರ್ ಆ್ಯಂಡ್ ಎಕ್ಸ್ಪ್ರೆಸ್ ಇನ್ ಅ ನ್ಯೂಮರಿಕಲ್ ಫಾರ್ಮ್. ಒಂದು ನಂಬರ್ನೊಳಗೆ ಮೆಜರ್ ಮಾಡಿ ನಂಬರ್ನೊಳಗೆ ಬರೆಯೋಕೆ ಆಗ್ತದೆ, ಅದು ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿತೀವಿ.
ಸೊ ಇಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಅಂದ್ರೆ ಅದೊಂದು ಫಿಸಿಕಲ್ ಕ್ವಾಂಟಿಟಿ ಹೌದು. ಏನದು ಮೆಜರ್ ಮಾಡ್ತೈತಿ ಅಂದ್ರೆ ಇಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಹೆಲ್ಪ್ಸ್ ಅಸ್ ಆರ್ ಇಟ್ ಈಸ್ ನಥಿಂಗ್ ಬಟ್ calculating or measuring strength of the electric dipole. Okay, what is electric dipole moment anta nimage exam nolage kelidre it is something which measures the strength of electric dipole. definition hing barangilla, definition ಒಂದು ಸ್ವಲ್ಪ ಬೇರೆ ಟೈಪ್ ಬರ್ತೈತಿ ಯಾವುದಕ್ಕೆ electric dipole moment ಗೆ. ಟು ಅಂಡರ್ಸ್ಟ್ಯಾಂಡ್, ಅರ್ಥ ಮಾಡ್ಕೊಳಕ್ಕೆ, ಸಿಂಪಲಾಗಿ ಅರ್ಥ ಮಾಡ್ಕೊಳಕ್ಕೆ ಏನಪ್ಪ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಅಂದ್ರೆ ಈ ಎಲೆಕ್ಟ್ರಿಕ್ ಡೈಪೋಲ್ ದ ಸ್ಟ್ರೆಂತನ್ನು ಮೆಜರ್ ಮಾಡೋದು. ಏನು ಸ್ಟ್ರೆಂತ್, ಯಾಕೆ ಸ್ಟ್ರೆಂತ್ ಮೆಜರ್ ಮಾಡಬೇಕು, ಇದೆಲ್ಲ ಒನ್ ಬೈ ಒನ್ ನಿಮ್ಗೆ ಆನ್ಸರ್ಸ್ ಗೊತ್ತಾಗ್ತಾವೆ. ಸೊ ರೈಟ್ ನಾವು ಇಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಈಸ್ ಅ ಫಿಸಿಕಲ್ ಕ್ವಾಂಟಿಟಿ. ಆಮೇಲೆ ಈ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟಿಗೆ ಒಂದು ಏನ್ರಿ ಸಿಂಬಾಲ್ ವಿಚ್ ಈಸ್ ಪಿ. ಲೈಕ್ ನಾವು ಚಾರ್ಜ್ಗೆ ಕ್ಯೂ ಅಂತ ಸಿಂಬಾಲ್ ಯೂಸ್ ಮಾಡ್ತೀವಿ, ಹೌದಾ? ಕರೆಂಟಿಗೆ ಐ ಅಂತ ಸಿಂಬಾಲ್ ಯೂಸ್ ಮಾಡ್ತೀವಿ, ಲೆಂತಿಗೆ ಎಲ್ ಅಂತ ಸಿಂಬಾಲ್ ಯೂಸ್ ಮಾಡ್ತೀವಿ, ಮಾಸಿಗೆ ಎಮ್ ಅಂತ ಯೂಸ್ ಮಾಡ್ತೀವಿ. ಹಂಗೆ ಇಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಅನ್ನುವಂಥ ಫಿಸಿಕಲ್ ಕ್ವಾಂಟಿಟಿ ವಿಚ್ ಆ್ಯಕ್ಚುಲಿ ಟೆಲ್ಸ್ ಅಸ್ ಹೌ ಸ್ಟ್ರಾಂಗ್ ಈಸ್ ದಿ ಎಲೆಕ್ಟ್ರಿಕ್ ಡೈಪೋಲ್. ಅದರದ್ದು ಸಿಂಬಾಲ್ ಈಸ್ ಪಿ. ಆ್ಯಂಡ್ ಈಗ ಸ್ಟ್ರೆಂತ್ ಅದು ಹೇಳ್ತೈತಿ ಅಂದ್ರೆ ಅದಕ್ಕೊಂದು ಫಾರ್ಮುಲಾ ಇರಬೇಕಲ್ಲ. ಈಗ ನೋಡ್ರಿ, ಇಲೆಕ್ಟ್ರಿಕ್ ಡೈಪೋಲ್ ಅಂದ್ರೆ ಇದೊಂದು ಸಿಸ್ಟಮ್. ಈ ಸಿಸ್ಟಮ್ನೊಳಗೆ ಒಂದು ಪಾಸಿಟಿವ್ ಚಾರ್ಜ್ ಬರ್ತೈತಿ, ಒಂದು ನೆಗೆಟಿವ್ ಚಾರ್ಜ್ ಬರುತ್ತೆ. ಎರಡರ ನೋಡು ಒಂದು ಸ್ಮಾಲ್ ಡಿಸ್ಟೆನ್ಸ್ ಇರ್ತೈತಿ 2a. ನೀವಿಲ್ಲೇ ಇದ್ರದ್ದು ಮಿಡ್ ಪಾಯಿಂಟ್ ಮಾರ್ಕ್ ಮಾಡಿದರೆ ಈ ಕಡೆ ಒಂದು ಎ, ಈ ಕಡೆ ಒಂದು ಎ. ಅಂದರೆ ಫ್ರಾಮ್ ಮಿಡ್ ಪಾಯಿಂಟ್ ನಮಗಲ್ಲೇ ಮಿಡ್ ಪಾಯಿಂಟದ್ದು ಒಂದು ಸಿಗ್ನಿಫಿಕೆನ್ಸ್ ಐತಿ, ಇಂಪಾರ್ಟೆನ್ಸ್ ಐತೆ. ಆ ಮಿಡ್ ಪಾಯಿಂಟ್ ಎದಕ್ಕೆ ಬೇಕು? ಟೋಟಲ್ ಡಿಸ್ಟೆನ್ಸ್ ಎ ಅಂತ ಯಾಕೆ ತೊಗೊಳಂಗಿಲ್ಲ? ಇದೊಂದು ಎ ಮಾಡಿ 2a ಅದಕ್ಕೆ ಮಾಡ್ತಾರೆ, ಇದು ಆಮೇಲೆ ಗೊತ್ತಾಗ್ತದೆ ನಿಮ್ಗೆ. ಸೊ ಇಲೆಕ್ಟ್ರಿಕ್ ಡೈಪೋಲ್ ಅಂದ್ರೆ ಅದೊಂದು ಸಿಸ್ಟಮ್ ಆಫ್ ಟೂ ಚಾರ್ಜಸ್ which have the same magnitude but opposite polarity and separated by small distance. ಇದು electric dipole. ಈ electric dipole the strength ಅನ್ನು measure ಮಾಡಕ್ಕೆ, how strong is the electric dipole, that is called electric dipole moment which has a symbol P. ಆಮೇಲೆ ಇನ್ನೊಂದು ನೀವು ಅಬ್ಸರ್ವ್ ಮಾಡಿದ್ರಲ್ಲಿ ಟೆಕ್ಸ್ಟ್ ಬುಕ್ನೊಳಗೆ ಈ ಪಿ ಮೇಲೆ ಹಿಂಗೆ ವೆಕ್ಟರ್ ಸಿಂಬಾಲ್ ಹಾಕಿರ್ತಾರೆ. ಬಿಕಾಸ್ ಇಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ವೆಕ್ಟರ್ ಕ್ವಾಂಟಿಟಿ ಅಂದ ತಕ್ಷಣ ಮತ್ತು ನಿಮ್ಮ ತಲೆಗೆ ಬರ್ಬೇಕು ಈಗೇನು, ಅದಕ್ಕೊಂದು ಮ್ಯಾಗ್ನಿಟ್ಯೂಡ್ ಇರ್ತೈತಿ, ಡೈರೆಕ್ಷನ್ ಇರುತ್ತೆ. ಸೊ ಇಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ವಿಚ್ ಹೆಲ್ಪ್ಸ್ ಅಸ್ ಟು ಕ್ಯಾಲ್ಕುಲೇಟ್ ದ ಸ್ಟ್ರೆಂತ್ ಆಫ್ ದಿ ಎಲೆಕ್ಟ್ರಿಕ್ ಡೈಪೋಲ್. ಅದರದ್ದು ಫಾರ್ಮುಲಾ 2aq. ಏನಿದು 2aq? ಒಂದೇದ್ದು ಈ 2aq ನಮಗೆ ಏನು ಕೊಡುತ್ತೆ? ದಿಸ್ ಗಿವ್ಸ್ ಅಸ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್. ನಾನು ಹೇಳಿದೆ ಇಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಒಂದು ವೆಕ್ಟರ್ ಕ್ವಾಂಟಿಟಿ ಅಂತ, ಅದಕ್ಕೆ ಮ್ಯಾಗ್ನಿಟ್ಯೂಡು ಇರ್ತದೆ, ಡೈರೆಕ್ಷನ್ನು ಇರುತ್ತೆ. 2aq ನೀವು ಫಾರ್ಮುಲಾ ಹಚ್ಚಿದ್ರೆ ದ್ಯಾಟ್ ಗಿವ್ಸ್ ಅಸ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್. 2aq ಅಂದರೆ ಇಲ್ಲಿ 2a ಅಂದ್ರೇನು? ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್. ಅಂದರೆ ಈ ಎಲೆಕ್ಟ್ರಿಕ್ ಡೈಪೋಲ್ನೊಳಗೆ ಏನು ಎರಡು ಚಾರ್ಜ್ ಇರ್ತಾವಲ್ಲ, ಒಂದು ಪಾಸಿಟಿವ್ ಒಂದು ನೆಗೆಟಿವ್, ಅವು ಎರಡು ನಡುವೆ ಇರ್ತಕ್ಕಂತಹ ಡಿಸ್ಟೆನ್ಸು ಅದು 10 ಮಿಲಿಮೀಟರ್ 10 ಸೆಂಟಿಮೀಟರ್ ಮೈಕ್ರೋಮೀಟರ್ ಎಷ್ಟೋ ಆಗಿರಲಿ, ಆ ಡಿಸ್ಟೆನ್ಸ್ 2a. that 2a must be multiplied with either of the two charges. ಎರಡರಾಗ ಯಾವುದಾದ್ರು ಒಂದ್ರದ್ದು ಮ್ಯಾಗ್ನಿಟ್ಯೂಡ್ ತೊಗೋರಿ. ಮ್ಯಾಗ್ನಿಟ್ಯೂಡ್ ಎರಡದು ಸೇಮೇ ಇರ್ತೈತಿ. ಮ್ಯಾಗ್ನಿಟ್ಯೂಡ್ ಅಂತ ಯಾಕೆ ಹೇಳಕತ್ತೀನಿ ಅಂದರೆ, ನೀವು ಇದನ್ನು ತೊಗೊಂಡ್ರಿ ಅಂತ ಹೇಳಿ ಅಲ್ಲಿ -q ಅಂತ ಬರೆಯೋಂಗಿಲ್ಲ, ಮ್ಯಾಗ್ನಿಟ್ಯೂಡೇ ತೊಗೋಬೇಕು. ಫಾರ್ ಎಕ್ಸಾಂಪಲ್ ಇದು +2 ಮೈಕ್ರೋಕೂಲಮ್, ಇದು -2 ಮೈಕ್ರೋಕೂಲಮ್ ಅಂತ ನಾವು ತೊಗೊಂಡಿದ್ವಿ. ಎರಡು ನೋಡು ಡಿಸ್ಟೆನ್ಸ್ ಫಾರ್ ಎಕ್ಸಾಂಪಲ್ 10 ಮಿಲಿಮೀಟರ್ ಇತ್ತಂದರೆ ಇದನ್ನು ಹೆಂಗೆ ಕ್ಯಾಲ್ಕ್ ಮಾಡ್ತೀವಿ ನಾವು? ಸೊ ಇದು ಮ್ಯಾಗ್ನಿಟ್ಯೂಡ್ ಆಫ್ ದ ಟೂ ಚಾರ್ಜಸ್ ಹೆಂಗೆ ಕ್ಯಾಲ್ಕ್ ಮಾಡ್ತೀವಿ ನಾವು? 10 ಮಿಲಿಮೀಟರ್ ಈಸ್ ದ ಟೋಟಲ್ ಡಿಸ್ಟೆನ್ಸ್ ಅಲ್ಲ. ಸೊ ಅದಕ್ಕೆ 10 × 10⁻³ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಚಾರ್ಜಸ್ ಮಲ್ಟಿಪ್ಲೈಡ್ ಬೈ ಎರಡರಾಗ ಯಾವ್ದ್ರ ವ್ಯಾಲ್ಯೂ ಬರೀರಿ, ಎರಡು ಸೇಮೇ ಇರ್ತಾವೆ, 2 ಮೈಕ್ರೋಕೂಲಮ್. ಸೊ 2 × 10⁻⁶. ಎಷ್ಟಾಗ್ತೆಲ್ಲ ಸೇರಿ 2 × 10 × 10⁻⁹. ಒಂದು ಹಂಗೆ ಎಕ್ಸಾಂಪಲ್ ತೊಗೊಳತ್ತೀನಿ. 20 × 10⁻⁹. ವಾಟ್ ಈಸ್ SI ಯೂನಿಟ್ ಆಫ್ ಇಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್? ನೀವೇ ನೋಡ್ರಿ, ಇದು ಫಾರ್ಮುಲಾ ನೋಡ್ರಿ ಏನೈತಿ ಇಲ್ಲಿ 2aq. ಹೌದಾ? 2a ಅಂದ್ರೇನು? ಡಿಸ್ಟೆನ್ಸ್ ಅಂದ್ರೆ ಲೆಂತ್ ಯೂನಿಟ್ ಏನು? ಮೀಟರ್. ನೆಕ್ಸ್ಟ್ ಫಾಲೋಡ್ ಬೈ ಕ್ಯೂ ಅಂದರೆ ಚಾರ್ಜ್ ಯೂನಿಟ್ ಏನು? ಕೂಲಂಬ್. ಸೊ ಇದ್ರದ್ದು SI ಯೂನಿಟ್ ಕೂಲಂಬ್ ಮೀಟರ್. ಓಕೆ. Electric dipole moment with the symbol vector P
gives us the strength of electric dipole. It helps us to calculate the strength of the electric dipole. ಸ್ಟ್ರೆಂತ್ ಅಂದ್ರೆ ಇದ್ರ ವ್ಯಾಲ್ಯೂ ಎಷ್ಟು ಜಾಸ್ತಿ ಬರ್ತೈತಲ್ಲ ಅದ್ರದ್ದು ಅಷ್ಟು ಸ್ಟ್ರೆಂತ್ ಐತೆ ಅಂತ ಅರ್ಥ. ಎದಕ್ಕೆ ಸ್ಟ್ರೆಂತ್, ಏನು ಸ್ಟ್ರೆಂತು ಅಂದರೆ ಟು ಪ್ರೊಡ್ಯೂಸ್ ಇಲೆಕ್ಟ್ರಿಕ್ ಫೀಲ್ಡ್. ಅದು ನೆಕ್ಸ್ಟ್ ಬರ್ತೈತಿ, ಈಗ ಆಮೇಲೆ ಹೇಳ್ತೀನಿ ನಾನು. ಸೊ ಇದೊಂದು ವೆಕ್ಟರ್ ಕ್ವಾಂಟಿಟಿ, ಇದಕ್ಕೆ ಮ್ಯಾಗ್ನಿಟ್ಯೂಡ್ ಡೈರೆಕ್ಷನ್ ಎರಡೂ ಇರ್ತೈತಿ. ಡೈರೆಕ್ಷನ್ ಬಗ್ಗೆ ನಾನು ಇನ್ನೂ ಹೇಳಿಲ್ಲ. ಮ್ಯಾಗ್ನಿಟ್ಯೂಡ್ ಈಸ್ ಗಿವನ್ ಬೈ ದ ಫಾರ್ಮುಲಾ 2aq, ವೇರ್ 2a ಇಸ್ ದ ಟೋಟಲ್ ಡಿಸ್ಟೆನ್ಸ್, ಹಾಫ್ ಅಲ್ಲಿ ಮತ್ತು ಎ ಅಲ್ಲ, ಇಲ್ಲಿಂದಿಲ್ಲ, ಫುಲ್ ಟೋಟಲ್ ಡಿಸ್ಟೆನ್ಸ್ 2a ತೊಗೋಬೇಕು, ಮಲ್ಟಿಪ್ಲೈಡ್ ಬೈ ಎರಡರಾಗ ಯಾವ್ದಾರ ಒಂದು ಚಾರ್ಜದ ಮ್ಯಾಗ್ನಿಟ್ಯೂಡ್ ತೊಗೋಬೇಕು. ಸೊ ಇದ್ರದ್ದು SI ಯೂನಿಟ್ ಏನು ಬಂತ್ರಿ ಹಂಗಾರೆ? ಕೂಲಂಬ್ ಮೀಟರ್. ಇದು ಮತ್ತು ಓದಬೇಕಾದ್ರೆ ಸಮ್ಟೈಮ್ಸ್ ಹಿಂಗೆ ಅನ್ಕೊಂಡ್ಬಿಡ್ತಾರೆ ಸೆಂಟಿಮೀಟರ್ ಅಲ್ಲ, ಕೂಲಂಬ್ ಇಲ್ಲೇ ಸಿ ಕ್ಯಾಪಿಟಲ್ ಬರಿತೀವಿ, ಸ್ವಲ್ಪ ಈ ಎಮ್ಗಿಂತ ದೊಡ್ಡದು ಕಾಣಿಸೋ ಹಂಗೆ ಬರೀಬೇಕು. ಸೊ ದಿಸ್ ಈಸ್ ಕೂಲಂಬ್ ಮೀಟರ್ ಈಸ್ ದ SI ಯೂನಿಟ್ ಆಫ್ ಇಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಸೊ ಈಗ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟದ್ದು ಡೈರೆಕ್ಷನ್ ಒಂದು ಹೇಳಿಲ್ಲ ನಾನು ನಿಮ್ಗೀಗ. ಸೊ ಇಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಸ್ಟ್ರೆಂತ್ ಕೊಡ್ತೈತಿ, ಅದರದ್ದು ಮ್ಯಾಗ್ನಿಟ್ಯೂಡ್ ಫಾರ್ಮುಲಾ ಇಸ್ 2aq. ಡೈರೆಕ್ಷನ್, ದ ಡೈರೆಕ್ಷನ್ ಆಫ್ ಇಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಇಲ್ಲಿ ಬರಿತೀನಿ, ಫೋಕಸ್ ಮಾಡಿರಿ. ಇದು ಮುಂದೆ ನಮ್ಗೆ ಮಲ್ಟಿಪಲ್ ಟೈಮ್ಸ್ ಯೂಸ್ ಆಗ್ತೈತಿ. ಡೈರೆಕ್ಷನ್ ಆಫ್ ಇಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಈಸ್, it is always taken from negative charge towards ಅಥವಾ ನೆಗೆಟಿವ್ ಟು ಪಾಸಿಟಿವ್. ನೆಗೆಟಿವ್ ಚಾರ್ಜ್ ಯಾವ ಕಡೆ ಇರ್ತೈತಲ್ಲ ಅಲ್ಲಿಂದ. ಈಗ ಫಾರ್ ಎಕ್ಸಾಂಪಲ್ ಇನ್ ದಿಸ್ ಡಯಾಗ್ರಾಮ್ ನೆಗೆಟಿವ್ ಚಾರ್ಜ್ ರೈಟ್ ಸೈಡ್ ಐತಿ, ಹೌದಾ? ಸೊ ಈ ರೈಟ್ ಇಂದ ಲೆಫ್ಟ್, ಸೊ ದಿಸ್ ಈಸ್ ರೈಟ್ ಟು ಲೆಫ್ಟ್. ರೈಟ್ ಟು ಲೆಫ್ಟ್ ಅಂತಲ್ಲ, ಅಕಸ್ಮಾತ್ ಈ ಕಡೆ ನಾನು ನೆಗೆಟಿವ್ ತೊಗೊಂಡಿದ್ದೆ ಅಂದರೆ ಲೆಫ್ಟ್ ರೈಟ್ ಆಗ್ತಿತ್ತು. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಒಂದು ಯೂನಿಟ್ ವೆಕ್ಟರ್ ಹಾಕ್ತೀನಿ ಹಿಂಗೆ, ಪಿ ಕ್ಯಾಪ್ ಅಂತ. ಸೊ ಪಿ ಕ್ಯಾಪ್ ಈಸ್ ಅ ಯೂನಿಟ್ ವೆಕ್ಟರ್ ಫಾರ್ ಇಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ವಿಚ್ ಟೆಲ್ಸ್ ಅಸ್ ದ ಡೈರೆಕ್ಷನ್. ಭಾಳ ಸಿಂಪಲ್ ಐತದೆ. ಡೈರೆಕ್ಷನ್ ಆಫ್ ಇಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಈಸ್ ಆಲ್ವೇಸ್ ಫ್ರಮ್ ನೆಗೆಟಿವ್ ಚಾರ್ಜ್ ಟು ದ ಪಾಸಿಟಿವ್ ಚಾರ್ಜ್. ಅಂದ್ರೆ ಆ ಎಲೆಕ್ಟ್ರಿಕ್ ಡೈಪೋಲ್ ಒಳಗೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇರುತ್ತಲ್ಲ, ಆ ನೆಗೆಟಿವ್ನಿಂದ ಪಾಸಿಟಿವ್ ಕಡೆ, ದಟ್ ಈಸ್ ದ ಡೈರೆಕ್ಷನ್ ಆಫ್ ಇಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಸೊ ಈಗ ನಾವು ಎರಡು ಕನ್ಸೆಪ್ಟ್ ಡಿಸ್ಕಸ್ ಮಾಡಿದ್ವಿ. ಒಂದು, ವಾಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್? ಇಟ್ಸ್ ಅ ಗ್ರೂಪ್ ಆಫ್ ಟೂ ಚಾರ್ಜಸ್, ಪಾಸಿಟಿವ್ ನೆಗೆಟಿವ್ ಸಪ್ರೇಟೆಡ್ ಬೈ ಸ್ಮಾಲ್ ಡಿಸ್ಟೆನ್ಸ್. ಇದಕ್ಕೆ ಎಕ್ಸಾಂಪಲ್ ನಾವು ಕಲ್ತಿರ್ತೀವಿ, ಇವ ಎಲೆಕ್ಟ್ರಿಕ್ ಡೈಪೋಲ್ ಅಂತ ಗೊತ್ತಿರೋಂಗಿಲ್ಲ. ಹಿಂಗೆ ನೇಚರ್ನೊಳಗೆ ಭಾಳಷ್ಟು ನಮಗೆ ಎಲೆಕ್ಟ್ರಿಕ್ ಡೈಪೋಲ್ ಸಿಗ್ತಾವೆ. ಅದರದ್ದು ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಅಂತ ಒಂದು ಸಪ್ರೇಟ್ ಫಿಸಿಕಲ್ ಕ್ವಾಂಟಿಟಿ ಬರ್ತೈತಿ. ಇದರ ಸ್ಟ್ರೆಂತನ್ನು ಮೆಜರ್ ಮಾಡುತ್ತೆ. ಡೆಫಿನಿಷನ್ ಇನ್ನೂ ಹೇಳಿಲ್ಲ ನಾನು ನಿಮಗೆ. ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟದ್ದು ಐ ಹ್ಯಾವ್ ನಾಟ್ ಯೆಟ್ ಎಕ್ಸ್ಪ್ಲೈನ್ ವಾಟ್ ಈಸ್ ಡೆಫಿನಿಷನ್. ಸೊ ಈಗ ಡೆಫಿನಿಷನ್ ಕಡೆ ಬಂದ್ಬಿಡೋಣ. ಕ್ವೈಟ್ ಸಿಂಪಲ್ ಐತಿ, ನಿಮ್ಮ ಕಡೆ ಟೆಕ್ಸ್ಟ್ ಬುಕ್ನೊಳಗೆ ಅಲ್ಲಿ ಕೊಟ್ಟಿರ್ತಾರೆ, ಜಸ್ಟ್ ನೋಡ್ಕೊರಿ. ಡೆಫಿನಿಷನ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಹೆಂಗೆ ಹೇಳ್ತಾರೆ ಗೊತ್ತಾನ? ಇದೇನು ಫಾರ್ಮುಲಾ ಐತಲ್ಲ, ಮ್ಯಾಗ್ನಿಟ್ಯೂಡ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಫಾರ್ಮುಲಾ ಐತಲ್ಲ 2aq, ಇದನ್ನು ಸ್ಟೇಟ್ಮೆಂಟ್ ರೂಪದೊಳಗೆ ಹೇಳ್ಬಿಟ್ರೆ ಆತ. ಅಂದರೆ ಇಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಈಸ್ ಸ್ಟೇಟೆಡ್ ಆಸ್ ದಿ ಪ್ರಾಡಕ್ಟ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್ ಆ್ಯಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್. ಇಟ್ ಈಸ್ ದ ಮಲ್ಟಿಪ್ಲಿಕೇಶನ್ ಆಫ್, ಇಟ್ಸ್ ದ ಪ್ರಾಡಕ್ಟ್ ಆಫ್. ಲೆಟ್ ಅಸ್ ಸಿ, ಇಲ್ಲೇ ಟೆಕ್ಸ್ಟ್ ಬುಕ್ನೊಳಗೆ ಏನು ಶಬ್ದಗಳನ್ನು, ಏನು ವರ್ಡ್ಸನ್ನು ಯೂಸ್ ಮಾಡಿದ್ರೆ, ಡೆಫಿನಿಷನ್ ಆಫ್ ಇಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಅಥವಾ ಡೆಫಿನಿಷನ್ ಆಫ್ ಇಲೆಕ್ಟ್ರಿಕ್ ಡೈಪೋಲ್. ಲೆಟ್ ಮಿ ರೀಡ್ ದ ಡೆಫಿನಿಷನ್ ಆಫ್ electric dipole first as given in the textbook. A system of two equal and opposite point charges separated by a small distance is called electric dipole. ಅಲ್ಲೊಂದು ಡೈಗ್ರಾಮ್ ಐತಿ, ಅದರೊಳಗೆ ನಾನು ನಿಮ್ಗೆ ಆ ಡೈಗ್ರಾಮ್ ಎಕ್ಸ್ಪ್ಲೈನ್ ಮಾಡೀನಿ. ಡೈಪೋಲ್ ಆಕ್ಸಿಸ್ ಮತ್ತು ಡೈಪೋಲ್ ಇಕ್ವೇಟರ್ ಅಂತ ಬರ್ತಾವೆ, ಅದನ್ನು ನೆಕ್ಸ್ಟ್ ಹೇಳ್ತೀನಿ ಈಗ. ಟರ್ಮ್ಸ್ ಅಸೋಸಿಯೇಟೆಡ್ ವಿತ್ ಆನ್ ಎಲೆಕ್ಟ್ರಿಕ್ ಡೈಪೋಲ್. ಈ ಎಲೆಕ್ಟ್ರಿಕ್ ಡೈಪೋಲ್ಗೆ ಸಂಬಂಧಪಟ್ಟಂಗೆ ಒಂದಿಷ್ಟು ಟರ್ಮ್ಸು, ಒಂದಿಷ್ಟು ಪಾಯಿಂಟ್ಸ್ ಕೊಟ್ಟಾರೆ. ದ ಮಿಡ್ ಪಾಯಿಂಟ್ ಓ of the line joining the locations of -q and +q is called center of dipole. ಇದು ಇಷ್ಟು ಗೊತ್ತಾಗ್ತದೆ ನಿಮ್ಗೆ ಸಿಂಪಲ್. ನೆಗೆಟಿವ್ ಚಾರ್ಜ್, ಪಾಸಿಟಿವ್ ಚಾರ್ಜ್ ಎರಡರದ್ದು ಸೆಂಟರ್ ಇರ್ತೈತಲ್ಲ ಇಲ್ಲಿ, ಇದಕ್ಕೆ ಓ ಅಂತಾರಂತ. ದಿಸ್ ಈಸ್ ಕಾಲ್ಡ್ ಸೆಂಟರ್ ಆಫ್ ಡೈಪೋಲ್ ಅಂತ. ಅಂದರೆ ಅವುಗಳಿಗೆ ಹೆಸರು ಕೊಟ್ಟಾರೆ ಅಷ್ಟೇ. ಸೆಂಟರ್ ಆಫ್ ಡೈಪೋಲ್, ಡೈಪೋಲ್ ಆಕ್ಸಿಸ್, ಡೈಪೋಲ್ ಇಕ್ವೇಟರ್. ಸೊ ಡೈಪೋಲ್ ಆಕ್ಸಿಸ್, ಡೈಪೋಲ್ ಇಕ್ವೇಟರ್ ಬಗ್ಗೆ ಒಂದು ಸರ್ತಿ ಹೇಳ್ಬಿಡ್ತೀನಿ. ಇನ್ನೊಂದು ಸರ್ತಿ ನಾವು ನಮ್ಮದು ಇಲೆಕ್ಟ್ರಿಕ್ ಡೈಪೋಲನ್ನು ಕ್ಲಿಯರಾಗಿ ಡ್ರಾ ಮಾಡ್ಕೊಳ್ಳೋಣ. ಅಲ್ಲೇ ವಾಟ್ ಈಸ್ ಸೆಂಟರ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್, ವಾಟ್ ಈಸ್ ಡೈಪೋಲ್ ಆಕ್ಸಿಸ್, ವಾಟ್ ಈಸ್ ಇಕ್ವೇಟರ್, ಇದನ್ನು ನೋಡೋಣ ಅಂತ. ಸೊ ಈಗ ಈ ಸರ್ತಿ ನಾನು ಏನು ಮಾಡ್ತೀನಿ, ನೆಗೆಟಿವ್ ಚಾರ್ಜ್ ಈ ಕಡೆ, ಪಾಸಿಟಿವ್ ಚಾರ್ಜ್ ಆ ಕಡೆ ಹಾಕೊತೀನಿ. ಹೆಂಗಾದರೂ ಡ್ರಾ ಮಾಡ್ಬೋದು, ನಡೀತಿದೆ. ಸೊ ಇವೆರಡು ಚಾರ್ಜ್ ಎಲೆಕ್ಟ್ರಿಕ್ ಡೈಪೋಲ್ ಇದ್ದು, ಓಕೆ, ಸಪ್ರೇಟೆಡ್ ಬೈ ಅ ಸ್ಮಾಲ್ ಡಿಸ್ಟೆನ್ಸ್ 2a. ಇಲ್ಲೇ ಸೆಂಟರ್, ಇದು ಸೆಂಟರ್ ಆಫ್ ಡೈಪೋಲ್ ಅಂತಿದ್ದು ಓ.
ಓ ಅಂದರೆ ಸೆಂಟರ್ ಆಫ್ ಇಲೆಕ್ಟ್ರಿಕ್ ಡೈಪೋಲ್ ಅಂತಾರೆ ಬರೀರಿ, ಅಥವಾ ಸಿಂಪಲ್ ಆಗಿ ಸೆಂಟರ್ ಆಫ್ ಡೈಪೋಲ್. ಈಗ ಈ ನೆಗೆಟಿವ್ ಚಾರ್ಜ್ ಮತ್ತು ಪಾಸಿಟಿವ್ ಚಾರ್ಜ್ ಎರಡನ್ನೂ ಜಾಯಿನ್ ಮಾಡುವಂಥ ಇದೇನು ಲೈನ್ ಐತಲ್ಲ 2a, ಇಫ್ ಯು ಎಕ್ಸ್ಟೆಂಡ್ ಇಟ್ ಅಂದರೆ 2a ಇರೋದು ಇಲ್ಲಿಂದ ಅಷ್ಟೇ, 2a ಇಲ್ಲಿಂದಿಲ್ಲ ಅಷ್ಟೇ, ಸ್ವಲ್ಪ ನೀವು ಹಂಗೆ ಎಕ್ಸ್ಟ್ರಾ ಇದನ್ನು ಆ ಕಡೆ ಈ ಕಡೆ ತೊಗೊಂಡ್ರಿ ಅಂದರೆ ದಿಸ್ ಈಸ್ ಕಾಲ್ಡ್ ಆ್ಯಸ್, ಎಕ್ಸ್ಟೆಂಡ್ ಮಾಡಿದ್ರಿ ಅಂದರೆ ದಿಸ್ ಈಸ್ ಕಾಲ್ಡ್ ಆ್ಯಸ್ ಡೈಪೋಲ್ ಆ್ಯಕ್ಸಿಸ್. ಸೊ ಡೈಪೋಲ್ ಆ್ಯಕ್ಸಿಸ್ ಇದು ಮುಂದೆ ಯೂಸ್ ಆಗ್ತದೆ ನಮಗೆ ನೆಕ್ಸ್ಟ್, ಆಮೇಲೆ ಬರ್ತೀವಿ ನಾವು. ನೆಕ್ಸ್ಟ್ ಈ ಸೆಂಟರ್ ಆಫ್ ಡೈಪೋಲ್ ಇರ್ತೈತಲ್ಲ, ಈ ಸೆಂಟರ್ ಆಫ್ ಡೈಪೋಲಿಗೆ ನೀವು ಒಂದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಟೈಪ್ ಡ್ರಾ ಮಾಡ್ಕೊಂಡ್ರೆ, ಪರ್ಪೆಂಡಿಕ್ಯುಲರ್ ಲೈನ್ ಸಮ್ ವಾಟ್ ಲೈಕ್ ಇದು ಹೆಂಗಿದ್ದಂಗೆ ಅಂದ್ರೆ ಡೈಪೋಲ್ ಆ್ಯಕ್ಸಿಸ್ ಒಂದು ರೀತಿ ಇದು ಎಕ್ಸ್ ಆ್ಯಕ್ಸಿಸ್ ಇದ್ದರೆ ಉಲ್ಟಾನೂ ಆಗಬಹುದು. ಡೈಪೋಲ್ ಆ್ಯಕ್ಸಿಸ್ ಮೈಟ್ ಬಿಕಮ್ ವೈ, ಅಂದರೆ ಇದನ್ನು ಡೈಪೋಲ್ ನೀವು ಹಿಂಗೆ ಹೊಡೆಸಿಟ್ರೆ, ಸೊ ಇದು ಒಂದು ರೀತಿ ವೈ ಆ್ಯಕ್ಸಿಸ್ ಇದ್ದಂಗೆ. ಸೊ ದಿಸ್ ಈಸ್ ಡೈಪೋಲ್ ಇಕ್ವೇಟರ್. So dipole equator is a straight line, perpendicular line which passes through the center of the dipole perpendicular to it. So ಇದು ಹಿಂಗೆ ಮಾರ್ಕ್ ಮಾಡ್ತಾರೆ, ಇದು ನಮ್ಮ ಎಲೆಕ್ಟ್ರಿಕ್ ಡೈಪೋಲ್, ಇದು ಎಲೆಕ್ಟ್ರಿಕ್ ಡೈಪೋಲ್, ಇವು ಎರಡು ಚಾರ್ಜು, ಇದು ಸೆಂಟರ್ ಆಫ್ ಡೈಪೋಲ್, ಡೈಪೋಲ್ ಆಕ್ಸಿಸ್, ಡೈಪೋಲ್ ಇಕ್ವೇಟರ್. ದಿಸ್ ಈಸ್ ಡೈಪೋಲ್ ಇಕ್ವೇಟರ್. ಓಕೆ, ಸೊ ಲೆಟ್ಸ್ ಕಂಟಿನ್ಯೂ. ಇಲ್ಲಿ ಏನು ಕೊಟ್ಟಾರೆ ನೋಡೋಣ. The line joining the positions of minus q and plus q defines a direction in space called dipole axis. ಇನ್ನು ಸ್ವಲ್ಪ ಸಿಂಪಲ್ ಆಗಿ ಹೇಳೋ ಬದಲು ಕಾಂಪ್ಲಿಕೇಟ್ ಮಾಡಾಕತ್ತಾರೆ ಅವರು. ದ ಲೈನ್ ವಿಚ್ ಪಾಸಸ್ ಥ್ರೂ ದ ಟೂ ಚಾರ್ಜಸ್ ಈಸ್ ಕಾಲ್ಡ್ ಡೈಪೋಲ್ ಆಕ್ಸಿಸ್. ನೆಕ್ಸ್ಟ್ ಈ ಡೈಪೋಲ್ ಆಕ್ಸಿಸ್ ಓಕೆ, ನೆಕ್ಸ್ಟ್ ಅದರೊಳಗೆ ಆ ಡೈಪೋಲ್ ಆಕ್ಸಿಸ್ನೊಳಗೆ 2a ಅಂತ ಐತಲ್ಲ, ದಿಸ್ ಈಸ್ ಡೈಪೋಲ್ ಲೆಂತ್. ಡೈಪೋಲ್ ಆಕ್ಸಿಸ್ ಬೇರೆ, ಡೈಪೋಲ್ ಈ 2a ಅಂತ ಅಷ್ಟೇ ಐತಲ್ಲ, ದಿಸ್ ಈಸ್ ಮತ್ತೊಂದು ಹೆಸರು ಕೊಟ್ಟಾರೆ ಇದಕ್ಕೆ. ಇದು ಜನರಲಿ ನಾವು ಯೂಸ್ ಮಾಡೋಂಗಿಲ್ಲ ಅದನ್ನು ಡೈಪೋಲ್ ಲೆಂತ್ ಅಂತ ಹೇಳಿ ಮಲ್ಟಿಪಲ್ ಟೈಮ್ಸ್, ಬಟ್ ಕೊಟ್ಟಾರವ್ರೆ 2a ಈಸ್ ಡೈಪೋಲ್ ಲೆಂತ್. ದ ಲೈನ್ ವಿಚ್ ಪಾಸಸ್ ಥ್ರೂ ದ ಡೈಪೋಲ್ ಲೆಂತ್ ಈಸ್ ಕಾಲ್ಡ್ ಡೈಪೋಲ್ ಆಕ್ಸಿಸ್. ದ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ದ ಡೈಪೋಲ್ ಆಕ್ಸಿಸ್ ಈಸ್ ಕಾಲ್ಡ್ ಇಕ್ವೇಟೋರಿಯಲ್ ಆಕ್ಸಿಸ್ ಅಂತಲೂ ಕರೀತಾರೆ, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಡೈಪೋಲ್ ಇಕ್ವೇಟರ್. ಸಮ್ಟೈಮ್ಸ್ ಒಂದಿಷ್ಟು ಟೆಕ್ಸ್ಟ್ ಬುಕ್ನೊಳಗೆ ಈ ಡೈಪೋಲ್ ಆಕ್ಸಿಸ್ಸಿಗೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆಕ್ಸಿಯಲ್ ಲೈನ್. ಓಕೆ, ಆ್ಯಂಡ್ ಡೈಪೋಲ್ ಇಕ್ವೇಟರ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಇಕ್ವೇಟೋರಿಯಲ್ ಲೈನ್. ಬಿಕಾಸ್ ಎಕ್ಸಾಮ್ನೊಳಗೆ ಸಮ್ಟೈಮ್ಸ್ ನಾ ಹೇಳಿದ್ದು ನೋಡ್ರಿ, ಇಲೆಕ್ಟ್ರಿಕ್ ಡೈಪೋಲಿಗೆ ಸಂಬಂಧಪಟ್ಟಂಗೆ ನಾವು 2 ಡೆರಿವೇಷನ್ಸ್ ಮಾಡ್ತೀವಂತ. ಸೊ ಒಂದು ಅದರೊಳಗೆ ಡೆರಿವೇಷನ್ ಈ ಡೈಪೋಲ್ ಆಕ್ಸಿಸ್ ಅಥವಾ ಆಕ್ಸಿಯಲ್ ಲೈನಿಗೆ ಸಂಬಂಧಪಟ್ಟಂಥ ಒಂದು ಡೆರಿವೇಷನ್ ಬರ್ತೈತಿ, ಇನ್ನೊಂದು ಇಕ್ವೇಟೋರಿಯಲ್ ಲೈನಿಗೆ ಬರ್ತೈತಿ. ಸೊ ಈಗ ಎಕ್ಸಾಮ್ನೊಳಗೆ ಡಿರೈವ್ ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ಇಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಆನ್ ಇಕ್ವೇಟೋರಿಯಲ್ ಲೈನ್ ಅಂದ್ಬಿಟ್ರೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಈ ಡೈಪೋಲ್ ಇಕ್ವೇಟರಿಗೆ ಇಕ್ವೇಟೋರಿಯಲ್ ಲೈನ್ ಅಂತೂ ಕರೀತಾರೆ, ಇಕ್ವೇಟೋರಿಯಲ್ ಆಕ್ಸಿಸ್ ಅಂತಲೂ ಕರೀತಾರೆ. ಓಕೆ, ನೆಕ್ಸ್ಟ್ ಇಷ್ಟಾದಮೇಲೆ ದ ಟೋಟಲ್ ಚಾರ್ಜ್ ಆಫ್ ಎನ್ ಎಲೆಕ್ಟ್ರಿಕ್ ಡೈಪೋಲ್ ಈಸ್ 0, ಕ್ವೈಟ್ ಆಬ್ವಿಯಸ್ಲಿ. ಈಗ ಇಲ್ಲಿ 2 ಚಾರ್ಜ್ ಇರ್ತಾವೆ, ಒಂದು ನೆಗೆಟಿವ್ ಒಂದು ಪಾಸಿಟಿವ್. ಸಪ್ರೇಟ್ ತೊಗೊಂಡ್ರೆ ಇದಕ್ಕೂ ಚಾರ್ಜ್ ಐತಿ, ಇದಕ್ಕೂ ಚಾರ್ಜ್ ಐತಿ. ಟೋಟಲ್ ವಾಟ್ ಈಸ್ ದ ಟೋಟಲ್ ಚಾರ್ಜ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಅಂದರೆ ಆಬ್ವಿಯಸ್ಲಿ 0 ಅಲ್ಲ. ಟೋಟಲ್ ಅಂದರೆ 2 ಆ್ಯಡ್ ಮಾಡಿದರೆ, ಅಂದರೆ ಆ್ಯಡ್ ಮಾಡೋ ಅವಶ್ಯಕತೆ ಬೀಳಂಗಿಲ್ಲ. ಆ್ಯಡ್ ಮಾಡಿದರೆ ಮತ್ತು ಆಬ್ವಿಯಸ್ಲಿ ಇದು -2 ಮೈಕ್ರೋಕೂಲಮ್, ಇದು +2 ಮೈಕ್ರೋಕೂಲಮ್ ಅಂದರೆ 2 ಸೇರಿ ನೆಟ್ ಚಾರ್ಜ್ ಆಫ್ ದಿ ಎಲೆಕ್ಟ್ರಿಕ್ ಡೈಪೋಲ್, ನೆಟ್ ಚಾರ್ಜ್, ಟೋಟಲ್ ಚಾರ್ಜ್ ಆಫ್ ದಿ ಎಲೆಕ್ಟ್ರಿಕ್ ಡೈಪೋಲ್ ಈಸ್ 0. Electric dipole moment, the ability of a dipole to produce electrical effects, ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ದ್ಯಾಟ್ ಈಸ್ ಅಂತ ಮುಂದೆ ಕೊಟ್ಟಾರೆ ನೋಡ್ರಿ, ಅದಷ್ಟು ಫೋಕಸ್ ಮಾಡಿರಿ. ದ್ಯಾಟ್ ಈಸ್ ದ ಸ್ಟ್ರೆಂತ್ ಆಫ್ ಅ ಡೈಪೋಲ್ ಈಸ್ ಮೆಷರ್ಡ್ ಬೈ ಅ ಕ್ವಾಂಟಿಟಿ. ಇಟ್ ಈಸ್ ಮೆಷರ್ಡ್ ಬೈ ಅ ಫಿಸಿಕಲ್ ಕ್ವಾಂಟಿಟಿ ಕಾಲ್ಡ್ ಆಸ್ electric dipole moment of the dipole. Definition of electric dipole moment ಆಗಲೇ ಹೇಳಿದ್ದೆ, ದ ಡೈಪೋಲ್ ಮೊಮೆಂಟ್ ಆಫ್ ಅನ್ ಎಲೆಕ್ಟ್ರಿಕ್ ಡೈಪೋಲ್ ಈಸ್ ಡಿಫೈನ್ಡ್ ಆಸ್ ದ ಪ್ರೊಡಕ್ಟ್ ಆಫ್ ದ, ಫಸ್ಟಿಗೆ ಅವರು ಕ್ಯೂ ಬಗ್ಗೆ ಹೇಳ್ಯಾರ, ಮ್ಯಾಗ್ನಿಟ್ಯೂಡ್ ಆಫ್ ಐದರ್ ಚಾರ್ಜ್, ಎರಡರಾಗ ಒಂದು ಚಾರ್ಜ್ ಇದು ಮ್ಯಾಗ್ನಿಟ್ಯೂಡ್ ಆಫ್ ದ ಡೈಪೋಲ್ ಆ್ಯಂಡ್ ದ ಸಪರೇಷನ್ ಬಿಟ್ವೀನ್ ದೆಮ್, ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಮ್ಯಾಥಮೆಟಿಕಲಿ ಇಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟನ್ನು ಹೆಂಗೆ ಬರಿಬಹುದು, ಇಲ್ಲಿ ನಾನು ಬರ್ದೀನಿ, ಇನ್ನೊಂದು ಸರ್ತಿ ಇಲ್ಲಿ ಬರಿತೀನಿ. ಇಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಈಸ್ ಈಕ್ವಲ್ಸ್ ಟು 2aq
P cap. 2aq gives the magnitude part of the electric dipole moment. P cap gives the direction. P cap is a unit vector. Na agale helidnala, P cap is a unit vector which is directed from negative charge towards the positive charge. Where P cap is a unit vector along the dipole axis directed from negative charge to positive charge. Remarks: dipole moment is a vector quantity. The direction of P is from minus q to plus q along the dipole axis. Only magnitude baradre, if you write only the magnitude, then the formula P is equals to 2aq ashta ಆಗ್ತೈತೆ electric dipole moment. And SI unit of electric dipole moment is coulomb meter. Centimeter allade coulomb meter. So istu electric dipole and electric dipole moment ಆದಮೇಲೆ now we will move on to the first derivation. There are two derivations ಅಂತ ಹೇಳಿದ್ದೆ. First derivation, that is electric field due to a dipole. ಅದರೊಳಗೆ ಒಂದೇದ್ದು ಫೀಲ್ಡ್ ಅಟ್ ಅ ಪಾಯಿಂಟ್ ಆನ್ ದಿ ಆಕ್ಸಿಸ್, ಅಂದರೆ ಆಕ್ಸಿಯಲ್ ಲೈನಿಗೆ ಸಂಬಂಧಪಟ್ಟದ್ದು ಒಂದು ಡೆರಿವೇಷನ್. ಈ ಡೆರಿವೇಷನ್ ಏನು, ಎದಕ್ಕೆ ನಾವು ಈ ಡೆರಿವೇಷನ್ ಮಾಡ್ತೀವಿ, ಇದರಿಂದ ಏನು ಅರ್ಥ ಆಗ್ತೈತಿ ನಮಗೆ ಅಂಥೇಳಿ ಈಗ ನೆಕ್ಸ್ಟ್ ಹೇಳ್ತೀನಿ. ಬೋರ್ಡ್ ಒಂದು ರಬ್ ಮಾಡಿಕೊಂಡು ಓಕೆ. ಸೊ ಇದು ಫಸ್ಟ್ ಡೆರಿವೇಷನ್. ಈಗ ಎಲೆಕ್ಟ್ರಿಕ್ ಡೈಪೋಲ್ಗೆ ಸಂಬಂಧಪಟ್ಟಿದ್ದ ಏನದು ಅಂದರೆ electric field at a point on the axial line of an electric dipole. So let us focus. ಇಲ್ಲಿ ನಾನು ಆಲ್ರೆಡಿ ಒಂದು ಎಲೆಕ್ಟ್ರಿಕ್ ಡೈಪೋಲ್ ಡ್ರಾ ಮಾಡ್ಕೊಂಡಿನಿ, ಇನ್ನೂ ಡೈಪೋಲ್ ಆಕ್ಸಿಸ್ ಅಥವಾ ಆಕ್ಸಿಯಲ್ ಲೈನ್ ಡ್ರಾ ಮಾಡಿಲ್ಲ. ಸೊ ದರ್ ಆರ್ ಟೂ ಚಾರ್ಜಸ್, ನೆಗೆಟಿವ್ ಚಾರ್ಜ್ ಮೈನಸ್ ಕ್ಯೂ, ಪಾಸಿಟಿವ್ ಚಾರ್ಜ್ ಪ್ಲಸ್ ಕ್ಯೂ, ವಿಚ್ ಆರ್ ಸಪ್ರೇಟೆಡ್ ಬೈ ಅ ಟೋಟಲ್ ಡಿಸ್ಟೆನ್ಸ್ 2a. ಅಲ್ಲಿ ಮಿಡ್ ಪಾಯಿಂಟ್ ನಾವು ಸೆಂಟ್ರ್ O ಅಂತ ಮಾರ್ಕ್ ಮಾಡಿದರೆ ಆ ಕಡೆ ಈ ಕಡೆ A ಆ್ಯಂಡ್ A ಬರ್ತೈತೆ. ಸೊ ಈ ಡೆರಿವೇಷನ್ ಒಳಗೆ ನಿಮಗೆ ಮುಂದೆ ಗೊತ್ತಾಗ್ತದೆ 2a ಅಂತ ಯಾಕೆ ತಗೊಂತಾರೆ, ಟೋಟಲ್ A ಯಾಕೆ ತೊಗೊಳಂಗಿಲ್ಲಪ್ಪ, ಇದೊಂದು A ಇದೊಂದು A ಅಂದರೆ 2a ಯಾಕೆ ಅಂಥೇಳಿ ಅದು ಗೊತ್ತಾಗ್ತದೆ ನೆಕ್ಸ್ಟ್. ಆ್ಯಂಡ್ ವಾಟ್ ಈಸ್ P cap? P cap ಈಸ್ ದಿ ಯೂನಿಟ್ ವೆಕ್ಟರ್ ವಿಚ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ electric dipole moment which is always directed from the negative charge to positive charge. ಸೊ ಈಗ ಇಲ್ಲಿ ಟಾಸ್ಕ್ ಏನಂದ್ರೆ ಫಸ್ಟ್ ಆಫ್ ಆಲ್ ನಾನು ಆಕ್ಸಿಯಲ್ ಲೈನ್ ಡ್ರಾ ಮಾಡ್ಕೊತೀನಿ ಹಿಂಗೆ. ಓಕೆ, ಇದು ನಮ್ಮದು ಡೈಪೋಲ್ ಲೆಂತ್ ಇರ್ತೈತಲ್ಲ ಇಲ್ಲಿಂದ ಇಲ್ಲೇ. ಸೊ ಇದನ್ನು ನಾವು ಸ್ಟ್ರೆಚ್ ಮಾಡಿಕೊಂಡ್ರೆ ದಿಸ್ ಈಸ್ ಆಕ್ಸಿಯಲ್ ಲೈನ್. ನಾವು ಇದೇನು ಕಾಣಿಸಕತ್ತಲ್ಲ. ಈಗ ಈ ಆಕ್ಸಿಯಲ್ ಲೈನ್ ಮೇಲೆ ನಾನು ಒಂದು ಪಾಯಿಂಟ್ ಮಾರ್ಕ್ ಮಾಡ್ತೀನಿ ಇಲ್ಲೇ. ಓಕೆ, ಲೆಟ್ ಅಸ್ ಸೇ ಪಾಯಿಂಟ್ P. ಪಾಯಿಂಟ್ P ಅನ್ನೋಕ್ಕೆ ಬರೋಂಗಿಲ್ಲ. P ಅನ್ನುವಂಥ ನಾವು ಸಿಂಬಲ್ ಆಲ್ರೆಡಿ ಈ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟಿಗೆ ಯೂಸ್ ಮಾಡ್ಕೊಂಡಿದ್ದಕ್ಕೆ ಲೆಟ್ ಅಸ್ ಸೇ ಪಾಯಿಂಟ್ A. ಈ ಪಾಯಿಂಟ್ A, where is this point A ಅಂದರೆ point A is present on the axial line. Axial line ಗೆ ಮತ್ತೇನು ಕರಿತೀವಿ ನಾವು, it is also called as dipole axis. ಸೊ ಈಗೇನಂದ್ರೆ ಪಾಯಿಂಟ್ A, can you see this point A? ಎಲ್ಲಿದೆ ಪಾಯಿಂಟ್ A? It is here. Okay, it is on the dipole axis and ಇದು ಎಲೆಕ್ಟ್ರಿಕ್ ಡೈಪೋಲ್ ಸೆಂಟರ್ ಇರ್ತೈತಲ್ಲ O, ಆ ಸೆಂಟರ್ ಓದಿಂದ ಹೆಂಗೆ ಕನ್ಸಿಡರ್ ಮಾಡ್ತಾರಂದ್ರೆ ಲೆಟ್ ಆರ್ ಬಿ ದ ಡಿಸ್ಟೆನ್ಸ್. ಕನ್ಸಿಡರ್, ಇಲ್ಲಿ ನಾವು ಕನ್ಸಿಡರೇಷನ್ ಪಾರ್ಟ್ ಬರೀಬೇಕು, ಟೆಕ್ಸ್ಟ್ ಬುಕ್ನೊಳಗೆ ಕೊಟ್ಟಿರ್ತಾರೆ. ಕನ್ಸಿಡರ್ ಅ ಪಾಯಿಂಟ್ A ಆನ್ ದ ಆಕ್ಸಿಯಲ್ ಲೈನ್ ಆಫ್ ಅನ್ ಎಲೆಕ್ಟ್ರಿಕ್ ಡೈಪೋಲ್ ವಿಚ್ ಈಸ್ ಆಟ್ ಅ ಡಿಸ್ಟೆನ್ಸ್ ಆಫ್ R ಫ್ರಮ್ ದ ಸೆಂಟರ್ ಆಫ್ ದಿ ಎಲೆಕ್ಟ್ರಿಕ್ ಡೈಪೋಲ್. ಸೊ ಹಂಗಾರೆ ಈಗ ನೀವು ವಿಚಾರ ಮಾಡಿ ಹೇಳ್ರಿ, ಈ ಪಾಯಿಂಟ್ A ಮೈನಸ್ ಕ್ಯೂದಿಂದ ಎಷ್ಟು ದೂರದಲ್ಲಿದೆ? ಮೈನಸ್ ಕ್ಯೂದಿಂದ. ಸೊ ಸೆಂಟರಿಂದ ಇಲ್ಲೇ R, ಈ ಸೆಂಟರ್ನಿಂದ ಮತ್ತು ಮೈನಸ್ ಕ್ಯೂಗೆ ಎಷ್ಟೊತ್ತಿಲ್ಲ ಡಿಸ್ಟೆನ್ಸು A, ಅಂದರೆ R ಪ್ಲಸ್ A ಈಸ್ ದ ಟೋಟಲ್ ಡಿಸ್ಟೆನ್ಸ್. ಇದು ಆಮೇಲೆ ಬೇಕಾಗ್ತದೆ, ಅದಕ್ಕೆ ಹೇಳಾಕತ್ತೀನಿ. ನೆಕ್ಸ್ಟ್ ಪಾಯಿಂಟ್ A ಈಸ್ ಆಟ್ ಅ ಡಿಸ್ಟೆನ್ಸ್, ಹೌ ಮಚ್ ಡಿಸ್ಟೆನ್ಸ್ ಫ್ರಮ್ ಪ್ಲಸ್ ಕ್ಯೂ? ನೋಡಿರಿ, ಇಲ್ಲಿಂದಲೇ ಎಷ್ಟೈತಿದೆ R, ಇಷ್ಟೇನಿದೆ A. ಸೊ ಇಫ್ ಯು ಸಬ್ಟ್ರಾಕ್ಟ್ ದಿಸ್ A ಫ್ರಮ್ ದಿಸ್ R, ಇಷ್ಟು ತೆಗೆದುಬಿಟ್ರೆ ಉಳಿದ R ಮೈನಸ್ A ಈಸ್ ದ ಡಿಸ್ಟೆನ್ಸ್ ಆಫ್ ಪಾಯಿಂಟ್ A ಫ್ರಮ್ ಪ್ಲಸ್ ಕ್ಯೂ. ಸೊ ಈಗ ಟಾಸ್ಕ್ ಏನಂದ್ರೆ ಈ ಪಾಯಿಂಟ್ A ಒಳಗೆ ದೇರ್ ವಿಲ್ ಬಿ, ನೀವು ಹೇಳ್ರಿ, ಈಗ ವಿಚಾರ ಮಾಡಿರಿ, ಈ ಪಾಯಿಂಟ್ನೊಳಗೆ ದೇರ್ ವಿಲ್ ಬಿ ಹೌ ಮೆನಿ ಎಲೆಕ್ಟ್ರಿಕ್ ಫೀಲ್ಡ್ಸ್? ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ಸ್ ಇರ್ತಾವೆ? ಎರಡು. ಒಂದು ಈ ಪಾಸಿಟಿವ್ ಚಾರ್ಜದ್ದು ಎಲೆಕ್ಟ್ರಿಕ್ ಫೀಲ್ಡ್, ಹೌದಾ, ಇದು ಸುತ್ತಲೂ ಹಿಂಗೆ ಪಾಸಿಟಿವ್ ಚಾರ್ಜಿಂದ ಎಲೆಕ್ಟ್ರಿಕ್ ಫೀಲ್ಡ್ ಇರ್ತಲ್ಲ, ಅದ ಎಲೆಕ್ಟ್ರಿಕ್ ಫೀಲ್ಡ್ನಾಗ ಪಾಯಿಂಟ್ A ಬರ್ತೈತಿ.
ಆ್ಯಂಡ್ ಆಟ್ ಪಾಯಿಂಟ್ ಎ ನೆಗೆಟಿವ್ ಚಾರ್ಜ್ನಿಂದನೂ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಹೌದಲ್ರಿ? ಬಿಕಾಸ್ ಪಾಯಿಂಟ್ ಎ ಲೈಸ್ ಇನ್ ದ ರೀಜನ್ ಆಫ್ ಬೋತ್ ಪ್ಲಸ್ ಕ್ಯೂ ಆ್ಯಂಡ್ ಮೈನಸ್ ಕ್ಯೂ. ದಟ್ ಮೀನ್ಸ್ ದೇರ್ ಆರ್ 2 electric fields at point A. ಅದಕ್ಕಿಲ್ಲೇ ನಾವು ಕನ್ಸಿಡರ್ ಪಾಯಿಂಟ್ ಎ at a distance ಎಷ್ಟು ಇದು ಇಷ್ಟು ಡೈಗ್ರಾಮ್ ಇದೆ. ಓಕೆ, ಇದು ಇಷ್ಟು ಸಾಕು ನಮ್ಗೆ. ಮುಂದಲ್ಲೇ ಕ್ಯಾಲ್ಕುಲೇಷನ್ನಿಗೆ ಡೈರಿವೇಷನ್ ಯೂಸ್ ಮಾಡ್ಕೊಂಡು ಕನ್ಸಿಡರ್ ಪಾಯಿಂಟ್ ಎ ಆಟ್ ಅ ಡಿಸ್ಟೆನ್ಸ್ ಆರ್ ಫ್ರಾಮ್ ಓ ಅಂದರೆ ಸೆಂಟರ್ ಆಫ್ ದಿ ಎಲೆಕ್ಟ್ರಿಕ್ ಡೈಪೋಲ್. ಲೆಟ್ ಇ ಪ್ಲಸ್ ಕ್ಯೂ ಆ್ಯಂಡ್ ಇ ಮೈನಸ್ ಕ್ಯೂ. ಇ ಪ್ಲಸ್ ಕ್ಯೂ ಅಂದರೆ ಪಾಸಿಟಿವ್ ಚಾರ್ಜ್ ಏನೈತಲ್ಲ, ಇದರಿಂದ ಇಲ್ಲಿ ಬರ್ತಕ್ಕಂತಹ ಎಲೆಕ್ಟ್ರಿಕ್ ಫೀಲ್ಡ್. ಲೆಟ್ ಇ ಪ್ಲಸ್ ಕ್ಯೂ ಆ್ಯಂಡ್ ಇ ಮೈನಸ್ ಕ್ಯೂ ಬಿ ದ electric fields at point A due to plus Q and minus Q respectively. ಇಲ್ಲೇ ಟೋಟಲ್ ನಾವು ಏನು ಮಾಡೋ ಗೊತ್ತೋ, ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಯಾವುದು ಎ ಆನ್ ದ ಆಕ್ಸಿಯಲ್ ಲೈನ್. ಇಲ್ಲಿ ನಮ್ಮ ಕೆಲಸ ಏನಂದ್ರೆ ಈ ಪ್ಲಸ್ ಕ್ಯೂ ಮತ್ತು ಇ ಮೈನಸ್ ಕ್ಯೂನ ಕ್ಯಾಲ್ಕುಲೇಟ್ ಮಾಡಿ ಪಾಯಿಂಟ್ ಎ ಒಳಗೆ ಈ ಎಲೆಕ್ಟ್ರಿಕ್ ಡೈಪೋಲ್ನಿಂದ ಬರ್ತಕ್ಕಂತಹ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡಬೇಕು. ರಿಸಲ್ಟೆಂಟ್ ಯಾಕೆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಬರ್ತೈತಿ? ಬಿಕಾಸ್ ದೇರ್ ಆರ್ 2 electric fields ಹಿಯರ್. ಒಂದು ಇ ಪ್ಲಸ್ ಕ್ಯೂ, ಒಂದು ಇ ಮೈನಸ್ ಕ್ಯೂ. ಈ ಇ ಪ್ಲಸ್ ಕ್ಯೂ ಆ್ಯಂಡ್ ಇ ಮೈನಸ್ ಕ್ಯೂ ಎರಡೂ ಸೇರಿ ಟೋಟಲ್ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಬರ್ತೈತಿ ಅಂಥೇಳಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಲ್ಲಿಗೆ ಡೆರಿವೇಷನ್ ಮುಗೀತು. ಸೊ ಹಂಗಾರೆ ಈಗ ನಾವು ನ್ಯೂಮರಿಕಲ್ಸ್ ಮಾಡಿವಿ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಮೇಲೆ. ಅದಕ್ಕೆ ನಾವು ಏನು ಮಾಡ್ತಿದ್ವಿ, ಯಾವಾಗಲೂ ಅಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇರ್ತಾವಲ್ಲ ಮೊದಲು ಅವನ್ನ ಇಂಡಿವಿಜುವಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಅವುಗಳ ವೆಕ್ಟರ್ ಎಡಿಷನ್ ಮಾಡ್ತೀವಿ, ಹೌದಾ? ಸೊ ಹಂಗಾರೆ ಇ ಪ್ಲಸ್ ಕ್ಯೂ ಇ ಮೈನಸ್ ಕ್ಯೂನ ನಾವು ಸಪ್ರೇಟಾಗಿ ಫಸ್ಟಿಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಲೆಟ್ ಅಸ್ ರೈಟ್ ದ ಫಾರ್ಮ್ಯುಲಾ ಫಾರ್ ಇ ಪ್ಲಸ್ ಕ್ಯೂ. ಸೊ ದೇರ್ ಫೋರ್ ಅಂತ ಬರೀತೀನಿ ನಾನು ಇಲ್ಲೇ. ಯಾವುದರ ಕನ್ಸಿಡರೇಷನ್ ಪಾರ್ಟ್ ಒಂದೆರಡು ಸ್ಟೇಟ್ಮೆಂಟ್ ನಾವು ಮಿಸ್ ಮಾಡಿದರೆ ಟೆಕ್ಸ್ಟ್ ಬುಕ್ನೊಳಗಿಂದ ಬರೀಬೇಕು ಸ್ಟೇಟ್ಮೆಂಟ್ಸ್. ಕ್ಯಾಲ್ಕುಲೇಷನ್ ನಾನು ಡೀಟೇಲಾಗಿ ಹೇಳ್ತೀನಿ. ಇ ಪ್ಲಸ್ ಕ್ಯೂ ಅಂದ್ರೇನು? ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಎ ಡ್ಯೂ ಟು ದ ಚಾರ್ಜ್ ಪ್ಲಸ್ ಕ್ಯೂ. ಫಾರ್ಮುಲಾ 1/4πε0. ಅದಾದಮೇಲೆ ಚಾರ್ಜ್ದ ವ್ಯಾಲ್ಯೂ ವಿಚ್ ಈಸ್ ಕ್ಯೂ ಡಿವೈಡೆಡ್ ಬೈ ಇಲ್ಲಿಂದಿಲ್ಲೇ ಡಿಸ್ಟೆನ್ಸ್. ಇಲ್ಲಿಂದಿಲ್ಲ ಡಿಸ್ಟೆನ್ಸ್ ಎಷ್ಟು ರೀ? ಆರ್ ಅಲ್ಲ, ಇಟ್ ಈಸ್ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಇ ಪ್ಲಸ್ ಕ್ಯೂ, ಹೌದಾ? ಸೊ ನೆಕ್ಸ್ಟ್ ಆಮೇಲೆ ನಾನು ಇಲ್ಲೇನು ಮಾಡ್ತೀನಿ ಅಂದರೆ ಇದ್ರ ಜೋಡಿ ಈಗ ಇ ಪ್ಲಸ್ ಕ್ಯೂ ನೋಡ್ರಿ, ಈ ಪಾಯಿಂಟ್ ಎ ಒಳಗೆ ಇ ಪ್ಲಸ್ ಕ್ಯೂ ಈಸ್ ಇನ್ ದಿಸ್ ಡೈರೆಕ್ಷನ್, ಹೌದಾ? ಇ ಪ್ಲಸ್ ಕ್ಯೂ ಎದಕ್ಕೆ ಹೇಳ್ರಿ? ನಾ ಹೇಳಿದ್ದೆ ಅಟ್ ಅ ಪಾಯಿಂಟ್ ಇಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಅ ಪಾಸಿಟಿವ್ ಚಾರ್ಜ್ ಈಸ್ ಆಲ್ವೇಸ್ ಅವೇ ಫ್ರಮ್ ದ ಚಾರ್ಜ್. ಪ್ಲಸ್ ಕ್ಯೂದಿಂದ ದೂರ ಇರ್ತೈತೆ, ಅವೇ ಇರ್ತೈತೆ. ಸೊ ಅದಕ್ಕೆ ಇ ಪ್ಲಸ್ ಕ್ಯೂ ಈಸ್ ಇನ್ ದಿಸ್ ಡೈರೆಕ್ಷನ್. ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದರೆ ದ ಡೈರೆಕ್ಷನ್ ಆಫ್ ಇ ಪ್ಲಸ್ ಕ್ಯೂ ಆ್ಯಂಡ್ ಡೈರೆಕ್ಷನ್ ಆಫ್ ಪಿ ಕ್ಯಾಪ್ ಈಸ್ ಸೇಮ್, ಹೌದಿಲ್ರಿ? ಪಿ ಕ್ಯಾಪ್ ಈಸ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್ ಚಾರ್ಜ್. ಅಂದರೆ ಈಗ ಡೈಗ್ರಾಮ್ನೊಳಗೆ ಅದು ರೈಟ್ ಸೈಡಿಂದ ಲೆಫ್ಟ್ ಸೈಡ್ ಐತಿ. ಇ ಪ್ಲಸ್ ಕ್ಯೂ ಈಸ್ ಆಲ್ಸೋ ಫ್ರಮ್ ರೈಟ್ ಸೈಡ್ ಟು ಲೆಫ್ಟ್ ಸೈಡ್. ಅಂದರೆ ನಾ ಏನು ಮಾಡ್ಬೋದು, ಡೈರೆಕ್ಷನ್ ಒಂದು ನಾವು ಇಲ್ಲಿ ಇನ್ಕ್ಲೂಡ್ ಮಾಡಿ ವೆಕ್ಟರ್ ಟೈಪ್ ಇದನ್ನು ಬರೆದ್ರೆ ಇಲ್ಲೇ ಪಿ ಕ್ಯಾಪ್ ಅಂತ ನಾ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀನಿ. ಇ ಪ್ಲಸ್ ಕ್ಯೂ ವಿತ್ ಫಾರ್ಮುಲಾ ಆತೀಗ. ಸಿಮಿಲರ್ಲಿ ಇ ಮೈನಸ್ ಕ್ಯೂದೊಂದು ಫಾರ್ಮುಲಾ ಬರೆಯೋಣ. ದೇರ್ ಫೋರ್ ಓಕೆ, ಜಸ್ಟ್ ಅ ಮಿನಿಟ್, ಇಲ್ಲಿ ಬೇಕಾದ್ರೆ ಇದನ್ನು ಫಾಲೋ ಅಪ್ ಮಾಡಿಕೊಂಡು ಆಮೇಲೆ ಅಲ್ಲಿ ಹೋಗೋಣ ಅಂತ. ಸೊ ದೇರ್ ಫೋರ್ ಇ ಮೈನಸ್ ಕ್ಯೂ ಇಸ್ ಈಕ್ವಲ್ಸ್ ಟು, ಸಾರಿ ಇದು ಇಲ್ಲಿ ಬಿಡ್ರಿ ಇಲ್ಲೇ. ಸೊ ದೇರ್ ಫೋರ್ ಇ ಮೈನಸ್ ಕ್ಯೂ ಇಸ್ ಈಕ್ವಲ್ಸ್ ಟು ಸೇಮ್ ಫಾರ್ಮುಲಾ 1/4πε0. ಚಾರ್ಜ್ ಜಗದಾಗ ಮೈನಸ್ ಕ್ಯೂ ಅಂತೇನು ಬರೆಯುವ ಅವಶ್ಯಕತೆ ಇಲ್ಲ, ಕ್ಯೂನ ಬರೀಬೇಕು. ಹೇಳಿದ್ರೆ ನಾವು ಮ್ಯಾಗ್ನಿಟ್ಯೂಡ್ ಅಷ್ಟು ತೊಗೋಬೇಕು. ನಾವು ಡಿಸ್ಟೆನ್ಸು ಇಲ್ಲಿಂದಿಲ್ಲೇ ಆರ್ ಪ್ಲಸ್ ಇದು ಎಕ್ಸ್ಟ್ರಾ ಎ. ಸೊ ಅದಕ್ಕೆ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್. ಓಕೆ, ಈಗ ಇದನ್ನು ನೀವು ಅಬ್ಸರ್ವ್ ಮಾಡಿದರೆ ಡೈರೆಕ್ಷನ್ ಆಫ್ ಅಟ್ ದಿಸ್ ಪಾಯಿಂಟ್ ಡೈರೆಕ್ಷನ್ ಆಫ್ ಇ ಮೈನಸ್ ಕ್ಯೂ, ನೆಗೆಟಿವ್ ಚಾರ್ಜ್ನಿಂದ ಇರುವಂಥ ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗಲೂ ನೆಗೆಟಿವ್ ಚಾರ್ಜ್ಗಳಿಂದ ಬರುವಂಥ ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗಲೂ ಟುವರ್ಡ್ಸ್ ದ ಚಾರ್ಜ್ ಇರ್ತಾವೆ. ಅದಕ್ಕೆ ನಾನು ಏನು ಬರೀತೀನಿ, ಮೈನಸ್ ಪಿ ಕ್ಯಾಪ್. ಪಿ ಕ್ಯಾಪ್ ಹಿಂಗೆ ಐತಲ್ಲ, ಪಿ ಕ್ಯಾಪ್ ಅಂದರೆ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್.
ಈಗ ನಿಮಗೆ ಅರ್ಥ ಆಗಿರ್ತೈತಿ ಇದನ್ನು ಯಾಕೆ 2a ತೊಗೋತಾರ ಅಂದ್ರೆ ಇಲ್ಲಿ ನೀವು ಟೋಟಲ್ a ತೊಗೊಂಡ್ಬಿಟ್ಟಿದ್ರೆ ನಾವು ಮಿಡ್ ಪಾಯಿಂಟಿಂದ ಡೆರಿವೇಷನ್ನಾಗ ಇದನ್ನು a/2 ಹಾಕೊಂಡ್ಬಿಟ್ಟಿದ್ದು ಅಂತ ಗುರಿ ಅಲ್ಲಿ ಕಾಂಪ್ಲಿಕೇಟ್ ಆಗ್ತದೆ ಕ್ಯಾಲ್ಕುಲೇಷನ್. ಈಗ r ಮೈನಸ್ a/2 ಅಂತ ಹೋಲಿಸ್ಕೊ ಅದು ಟೋಟಲ್ 2a ತೊಗೊಂಡ್ಬಿಟ್ರೆ ಇಲ್ಲಿ a ಸಿಕ್ಬಿಡ್ತೈತಿ, ಕ್ಯಾಲ್ಕುಲೇಷನ್ ಬಿಕಮ್ಸ್ ಈಸಿಯರ್. ಸೊ ಮೈನಸ್ ಪಿ ಕ್ಯಾಪ್ನ ಯಾಕೆ ಬರದೆ ಅಂದರೆ ಪಿ ಕ್ಯಾಪ್ ಅನ್ನೋದು ಡೈರೆಕ್ಷನ್ ಆಫ್ ಇಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟು, ಅದು ಯಾವಾಗಲೂ ನೆಗೆಟಿವ್ ಚಾರ್ಜಿಂದ ಪಾಸಿಟಿವ್ ಚಾರ್ಜ್ ಕಡೆ ಇರ್ತೈತಿ. ವೇರ್ ಆಸ್ ಈ ಮೈನಸ್ ಕ್ಯೂ ಟುವರ್ಡ್ಸ್ ದ ನೆಗೆಟಿವ್ ಚಾರ್ಜ್ ಇರುತ್ತೆ, ಹಿಂಗೆ ಉಲ್ಟಾ ಬಂದು ಎರಡು, ಅದಕ್ಕೆ ನಾ ಇಲ್ಲೇ ಮೈನಸ್ ಪಿ ಕ್ಯಾಪ್ ಅಂತ ಬರ್ದೀನಿ. ಹೌದ್ರಿ? ಸೊ ದೇರ್ ಫೋರ್ ಈಗ ರಿಸಲ್ಟೆಂಟ್ ಇಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ನಿಮಗೆ ಬೇಕಂದ್ರೆ ದೇರ್ ಆರ್ ಹೌ ಮೆನಿ ಇಲೆಕ್ಟ್ರಿಕ್ ಫೀಲ್ಡ್ಸ್ ಅಟ್ ಪಾಯಿಂಟ್ ಎ? 2. ಒಂದು ಇ ಪ್ಲಸ್ ಕ್ಯೂ, ಇನ್ನೊಂದು ಇ ಮೈನಸ್ ಕ್ಯೂ. ಸೊ ದೇರ್ ಫೋರ್ ರಿಸಲ್ಟೆಂಟ್ ಇಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಈಸ್ ಈಕ್ವಲ್ಸ್ ಟು ಎರಡನ್ನೂ ಆ್ಯಡ್ ಮಾಡಿರಿ ಈಗ. ಓಕೆ, ಮ್ಯಾಗ್ನಿಟ್ಯೂಡ್ ಪಾರ್ಟ್ ನಾವು ಆ್ಯಡ್ ಮಾಡ್ತೀವಿ, ಇ ಪ್ಲಸ್ ಕ್ಯೂ ಪ್ಲಸ್ ಇ ಮೈನಸ್ ಕ್ಯೂ. ಓಕೆ, ಇವು ಎರಡನ್ನೂ ಆ್ಯಡ್ ಮಾಡೋಣ ನಾವೀಗ. ಸೊ ಆ್ಯಡ್ ಮಾಡೋಬೇಕಾರೆ ಜಸ್ಟ್ ಅ ಮಿನಿಟ್. ಓಕೆ, ಸೊ ಇದನ್ನು ಆ್ಯಡ್ ಮಾಡ್ಬೇಕಾರೆ ಜಸ್ಟ್ ಅ ಮಿನಿಟ್. ಓಕೆ, ಸೊ ಇದನ್ನು ಆ್ಯಡ್ ಮಾಡ್ಬೇಕಾರೆ ಒಂದಿಷ್ಟು ಕಾಮನ್ ಫ್ಯಾಕ್ಟರ್ ಬರ್ತಾವೆ ನೋಡ್ರಿ, ಚೆಕ್ ಮಾಡ್ಕೊರಿ. ಇ ಪ್ಲಸ್ ಕ್ಯೂ ಒಳಗೆ 1/4πε0 ಚಾರ್ಜ್ ಕ್ಯೂ ವ್ಯಾಲ್ಯೂ ಸೇಮ್ ಐತೆ. ಸೊ ಏನು ಮಾಡೋಣ ನಾವೀಗ ರಿಸಲ್ಟೆಂಟ್ ಇಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಈಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡೆಡ್ ಬೈ 4πε0 ಕಾಮನ್ ತಗೊಂಬಿಡೋಣ. ಸೊ ಕ್ಯೂ ಡಿವೈಡ್ ಬೈ 4πε0 ಕಾಮನ್ ತೆಗೆದ್ರೆ ಒಳಗೆ ಏನು ಉಳಿತು? 1 ಡಿವೈಡೆಡ್ ಬೈ r minus a whole square minus 1 divided by r plus a whole square into p cap. ನಾನು ನಡು ಮೈನಸ್ ಯಾಕೆ ಬರದೆ? ಇಲ್ಲಿ ಪ್ಲಸ್ ಇದ್ದರೂ ಇಲ್ಲಿ ಯಾಕೆ ಮೈನಸ್ ಬರದೆ ಅಂದರೆ ಈ ಪಿ ಕ್ಯಾಪ್ನಾಗ ಒಂದು ಮೈನಸ್ ಇರ್ತೈತಲ್ಲ, ಈ ಮೈನಸ್ ಇಲ್ಲಿ ಬರ್ತೈತೆ. ಹೌದಾ? ಸೊ ದೇರ್ ಫೋರ್ ರಿಸಲ್ಟೆಂಟ್ ಇಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಈಸ್ ಈಕ್ವಲ್ಸ್ ಟು ಕ್ಯೂ ಬೈ 4πε0 ಅಂತೂ ನಾವು ಕಾಮನ್ ತಗೊಂಡಿವಿ, ಪಿ ಕ್ಯಾಪ್ ಲಾಸ್ಟಿಗೆ ಐತೆ. ಇಲ್ಲಿ ನಾವು ಒಳಗೆ ಕ್ಯಾಲ್ಕುಲೇಷನ್ ಮಾಡ್ಬೇಕು ಈಗ. ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ನಾವು ಏನು ಮಾಡೋಣ, ಎಲ್ ಸಿ ಎಮ್ ತೆಗೆದುಬಿಡೋಣ ಅಲ್ಲೇ. ಸೊ ಕ್ಯೂ ಬೈ 4πε0 ಹೆಂಗೆ ಎಲ್ ಸಿ ಎಮ್ ಮಾಡೋಣ ಅಂದರೆ ವಿ ವಿಲ್ ಮಲ್ಟಿಪ್ಲೈ ಇಷ್ಟು ಈ ಟೈಪ್ ಮಾಡ್ತಾರೆ ನೋಡ್ರಿ, ಡಿನಾಮಿನೇಟರ್ ಎರಡು ಮಲ್ಟಿಪ್ಲೈ ಮಾಡಿ ಹಿಂಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ದಿಸ್ ಈಸ್ ಇನ್ ದ ಫಾರ್ಮ್ ಇನ್ಸೈಡ್ ದ ಬ್ರಾಕೆಟ್ ಒಳಗಡೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ರೇಸ್ ಟು ಇದು ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಗ್ತೈತಿ. ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲೈ ನೀವು ಮಾಡಿದರೆ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಈ ಕಡೆ ಬಂತು, ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಮೈನಸ್ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್. ಸೊ ಇದು ಎಷ್ಟು ಸ್ಪೇಸ್ ಹಿಡಿತೈತಿ ಅದು ವಿಚಾರ ಮಾಡಕತ್ತೀನಿ ನಾನು, ಹೀಗಾಗಿ ಅದು ಕಂಫರ್ಟಬಲ್ ಆಗೋದು. ಓಕೆ, ಸೊ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಮೈನಸ್ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಮಾಡಿದರೆ ಇಲ್ಲೊಂದು ಫಾರ್ಮುಲಾ ನೀವು ಕಲ್ತಿರ್ತೀರಿ ಹೋಪ್ಫುಲಿ, ಏನಂದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಆನ್ಸರ್ ಈಸ್ 4ab ಅಂತ ಬರ್ತೈತೆ. ಬೇಕಾದ್ರೆ ನೀವು ಹಿಂಗೆ ಮಾಡಿ ನೋಡ್ಬೋದಲ್ಲೇ, ನಿಮಗೆ ಡೌಟ್ ಇದ್ರೆ ಏನಂತ, ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಮೈನಸ್ ಐತಲ್ಲ ಇದು ಮೈನಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಮತ್ತು ಪ್ಲಸ್ 2ab ಬರ್ತೈತದೆ ಮೈನಸ್ ಆಫ್ ಮೈನಸ್ ಆಗಿ, ಬಿಕಾಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab, ಬಟ್ ಇಲ್ಲಿ ಮೈನಸ್ ಇದ್ದಕ್ಕೆ ಮೈನಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಪ್ಲಸ್ 2ab ಆಗಿ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 2ab ಆ್ಯಡ್ ಆಗಿ 4ab ಆಗ್ತೈತಿ. ಸೊ ದೇರ್ ಫೋರ್ ಇಲ್ಲೇ ರಿಸಲ್ಟೆಂಟ್ ಇಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಈಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡೆಡ್ ಬೈ 4πε0. ಈಗ ಇನ್ನೊಂದು ಸ್ಟೆಪ್ ನಾವು ಇಲ್ಲಿ ಏನು ಮಾಡ್ತೀವಿ ಅಂದರೆ, ಬಿಕಾಸ್ ಇಲ್ಲೇ ಸ್ಪೇಸ್ ಉಳಿಂಗೆಲ್ಲ ಮತ್ತು ಇದೆಲ್ಲ ರಬ್ ಮಾಡ್ಕೊಂಡು ಕೊಡ್ಬೇಕಾಗ್ತದೆ, ಇನ್ನೊಂದು ಸ್ಟೆಪ್ನ ಇಲ್ಲಿ ಎಕ್ಸ್ಟ್ರಾ ಈಗ ಆ್ಯಡ್ ಮಾಡ್ತೀನಿ, ವಿಚ್ ಈಸ್ ಆ್ಯಕ್ಚುಲಿ ದ ನೆಕ್ಸ್ಟ್ ಸ್ಟೆಪ್. ಇಫ್ ಆರ್ ಈಸ್ ಗ್ರೇಟರ್ ದ್ಯಾನ್ ಎ ಅಂತ ಬರಿತೀವಿ ನಾವು. ಏನು ಆರು ಏನು ಎ? ಆರ್ ಗ್ರೇಟರ್ ದ್ಯಾನ್ ಎ ಅಂದ್ರೆ ಏನು? ಆರ್ ಅಂದ್ರೆ ಏನು ನೋಡ್ರಿ ಇಲ್ಲೇ, ಅಂದರೆ ಫರ್ದರ್ ಕ್ಯಾಲ್ಕುಲೇಷನಿಗೆ ನಾವು ಅಸಂಪ್ಷನ್ ಮಾಡ್ಕೋಬೇಕು. ಇಫ್ ಆರ್ ಅಂದರೆ ಆರ್ ಈಸ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಎ, ಅಂದರೆ ಯಾವ ಪಾಯಿಂಟ್ನೊಳಗೆ ನಾವು ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡಕತ್ತೀವಲ್ಲ ಅದರ ಡಿಸ್ಟೆನ್ಸ್ ಸೆಂಟರ್ ಆಫ್ ದಿ ಎಲೆಕ್ಟ್ರಿಕ್ ಡೈಪೋಲ್ನಿಂದ ಏನು ಆರ್ ಅಂತ ಇರ್ತೈತಲ್ಲ ಅದು ಈ ಎಗೆ ಕಂಪ್ಯಾರಿಸನ್ ಮಾಡಿದರೆ ಇದು ಎಲೆಕ್ಟ್ರಿಕ್ ಡೈಪೋಲ್ ಟೋಟಲ್ ಡಿಸ್ಟೆನ್ಸ್ 2a ಒಳಗಿಂದ ಎ ಪಾರ್ಟ್ ಇರ್ತೈತಲ್ಲ ಆ ಎ ಪಾರ್ಟ್ ಜೋಡಿ
ಈ ಟೋಟಲ್ ಡಿಸ್ಟೆನ್ಸ್ ಆರ್ ಅನ್ನು ಕಂಪ್ಯಾರಿಸನ್ ಮಾಡಿದರೆ ಇಫ್ ದಿಸ್ ಆರ್ ಹ್ಯಾಪನ್ಸ್ ಟು ಬಿ ವೆರಿ ಮಚ್ ಬಿಗ್ಗರ್ ದೆನ್ ಎ, ನಾವು ಈ ಡಿನಾಮಿನೇಟರ್ನೊಳಗಿಂದ ಇವೆರಡು ಒಳಗಿಂದ ಈ ಎನ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಸೊ ಇಫ್ ಆರ್ ಇಸ್ ಗ್ರೇಟರ್ ದನ್ ಎ, ಇದು ಎ ನೆಗ್ಲೆಕ್ಟ್ ಮಾಡಿದರೆ ಬಿಟ್ಬಿಡ್ತೀವಿ ಅದನ್ನು. ಸ್ಕ್ವೇರ್ ಮಾಡಿದಾಗ ಇನ್ನೂ ನೆಗ್ಲಿಜಿಬಲ್ ಆಗ್ತೈತಿ. ಈಗ ಅದು ವೆನ್ ವಿ ರಿಮೂವ್ ದಿಸ್ ಎ ಸ್ಕ್ವೇರ್, ಇದೇನಾಯ್ತು ನೋಡ್ರಿ, ಆರ್ ಸ್ಕ್ವೇರ್ ಈ ಪಾರ್ಟ್ ಹೋತು, ಹೋಲ್ ಸ್ಕ್ವೇರ್ ಇಸ್ ಆರ್ ರೇಸ್ ಟು 4 ಆಯ್ತು. ಸೊ ಡಿನಾಮಿನೇಟರ್ನೊಳಗೆ ವಿ ಹ್ಯಾವ್ ಆರ್ ರೇಸ್ ಟು 4, ಈ ಕಡೆ ಪಿ ಕ್ಯಾಪ್ ನಾವು ಕಾಮನ್ ತೆಗೆದೀವಿ. ಇಲ್ಲೇ ನೀವು ಲಕ್ಷ ಕೊಟ್ಟರೆ ಆಗಲೇ ಹೇಳಿದ್ನಲ್ಲ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ 4ab. ಸೊ ದಟ್ ಈಸ್ 4ar. ಹೌದಲ್ರಿ, ಇದು ಎ ಇದ್ದಂಗೆ ಇದು ಬಿ ಇದ್ದಂಗೆ. 4ab ಈಸ್ 4ar ಅಥವಾ 4ra ಹೆಂಗಾರ ಬರೀರಿ. ನೆಕ್ಸ್ಟ್ ಇದ್ರಾಗ ಒಂದು ಆರ್ ಕ್ಯಾನ್ಸಲ್ ಆಗಿ ದಿಸ್ ಬಿಕಮ್ಸ್ ಆರ್ ಕ್ಯೂಬ್. ನೆಕ್ಸ್ಟ್ ಸ್ಟೆಪ್ ವಿಚ್ ಈಸ್ ಆ್ಯಕ್ಚುಲಿ ದ ಲಾಸ್ಟ್ ಸ್ಟೆಪ್, ನಿಮ್ಗೆ ಆಗಲೇ ಹೇಳಿದ್ದು ನೋಡ್ರಿ ನಾನು, ಇಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟಿಗೆ ಒಂದು ಫಾರ್ಮುಲಾ ಐತೆ. ಇಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ವಿಚ್ ಇಸ್ ಅ ಫಿಸಿಕಲ್ ಕ್ವಾಂಟಿಟಿ ವಿಚ್ ಹೆಲ್ಪ್ಸ್ ಅಸ್ ಟು ಮೆಜರ್ ದ ಸ್ಟ್ರೆಂತ್ ಆಫ್ ದಿ ಎಲೆಕ್ಟ್ರಿಕ್ ಡೈಪೋಲ್. ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಅಂದರೆ, ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಜಾಸ್ತಿ ಇದ್ದಷ್ಟು ಅದರಿಂದ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ಸ್ ಬರ್ತಾವೆ ಅಂತ ಅರ್ಥ ಅಷ್ಟೆ. ಅಂದರೆ ಯಾವುದೋ ಒಂದು ಎಲೆಕ್ಟ್ರಿಕ್ ಡೈಪೋಲದ್ದು ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ವ್ಯಾಲ್ಯೂ ಜಾಸ್ತಿ ಇದ್ದರೆ ಇಟ್ ವಿಲ್ ಪ್ರೊಡ್ಯೂಸ್ ಮೋರ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಅರ್ಥ. ಓಕೆ, ಈಗ ನೋಡಿರಿ, ಇದನ್ನ ಯಾಕೆ ಹೇಳಾಕತ್ತೀನಿ ಅಂದರೆ 2 × A × Q is P. ಕ್ಯಾನ್ ಐ ರೈಟ್ ದಿಸ್ 4 as 2 × 2? ಹೌದಾ? ಸೊ ಆ 2 × 2 ಬರೋದು, ಅದರಾಗಿಂದ ಒಂದು 2a, ಇಲ್ಲಿ ಹೊರಗಡೆ ಕಾಮನ್ ಒಳಗೆ Q ಐತಿ. ಓಕೆ, ಇಫ್ ಐ ರೈಟ್ ದಿಸ್ 4 as 2 × 2, 2aq is P. So resultant electric field intensity is 1/4πε0. ಇದು Q ನಾವು ಒಳಗೆ ತೊಗೊಂಡು 2aqನ P ಮಾಡಿದ್ವಿ. ಉಳಿದಿದ್ದೇನು ಹಂಗಾರೆ 2p. ಇಲ್ಲಿ R ಕ್ಯಾನ್ಸಲ್ ಆಗೈತೆ ಕೆಳಗೆ, 2p R ಇರಲಿಲ್ಲ, R ಕ್ಯಾನ್ಸಲ್ ಆಗೈತೆ. 2p by r³ 1/4πε0 2p by r³. ನೆಕ್ಸ್ಟ್ ಮಲ್ಟಿಪ್ಲೈಡ್ ಬೈ ಹೊರಗಡೆ ಏನೈತಿ ಪಿ ಕ್ಯಾಪ್. ಸೊ ದಿಸ್ ಈಸ್ ದಿ ಫಾರ್ಮುಲಾ, ದ ಫೈನಲ್ ಫಾರ್ಮುಲಾ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಆನ್ ದಿ ಆಕ್ಸಿಯಲ್ ಲೈನ್ ಆಫ್ ಅನ್ ಎಲೆಕ್ಟ್ರಿಕ್ ಡೈಪೋಲ್. 1/4πε0 2p by r³ ಇಂಟು ಪಿ ಕ್ಯಾಪ್. ಇಂಟು ಪಿ ಕ್ಯಾಪ್ ಅಂತ ಯಾಕೆ ಬಂತು ಅಂದರೆ, ಇಲ್ಲೇ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ವಿಲ್ ಬಿ ಇನ್ ದ ಡೈರೆಕ್ಷನ್ ಆಫ್ ಪ್ಲಸ್ ಕ್ಯೂ. ಯಾಕೆ ಹೇಳ್ರಿ, ಪ್ಲಸ್ ಕ್ಯೂದ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದ ಡೈರೆಕ್ಷನ್ ಆಫ್ ಪಿ ಕ್ಯಾಪ್ ಐತೆ, ಮೈನಸ್ ಕ್ಯೂದ್ ಎಲೆಕ್ಟ್ರಿಕ್ ಫೀಲ್ಡ್ ಅಪೋಸಿಟ್ ಟು ಪಿ ಕ್ಯಾಪ್ ಐತೆ. ಬಟ್ ಈ ಪಾಯಿಂಟ್ ಎಕ್ಕೆ ಪ್ಲಸ್ ಕ್ಯೂ ಹತ್ತಿರ ಇರೋದ್ರಿಂದ ಹಿಯರ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಪಾಸಿಟಿವ್ ಚಾರ್ಜ್ ಅಟ್ ದಿಸ್ ಪಾಯಿಂಟ್ ವಿಲ್ ಬಿ ಗ್ರೇಟರ್ ದ್ಯಾನ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಟು ನೆಗೆಟಿವ್ ದೂರ ಐತಿ. ಅದಕ್ಕೆ ರಿಸಲ್ಟೆಂಟ್ ಅಂದ್ರೆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗೆ ಇ ಪ್ಲಸ್ ಕ್ಯೂ, ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇ ಮೈನಸ್ ಕ್ಯೂ ಹಿಂಗೆ ಇರೋದ್ರಿಂದ ರಿಸಲ್ಟೆಂಟ್ ಹೆಂಗೆ ಬರುತ್ತಂತ ಈ ಕಡೆ ಬರ್ತೈತಿ. ಎದಕ್ಕೆ ಹೇಳ್ರಿ, ಬಿಕಾಸ್ ಹಿಯರ್ ಇನ್ ದಿಸ್ ಕೇಸ್ ಇ ಪ್ಲಸ್ ಕ್ಯೂ ಇಸ್ ಗ್ರೇಟರ್ ದ್ಯಾನ್ ಇ ಮೈನಸ್ ಕ್ಯೂ. ಯಾಕೆ, ಪಾಸಿಟಿವ್ ಚಾರ್ಜ್ ಈ ಪಾಯಿಂಟಿಗೆ ಹತ್ತಿರ ಐತಿ. ಸೊ ಅದಕ್ಕೆ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಈಸ್ ಇನ್ ದ ಸೇಮ್ ಡೈರೆಕ್ಷನ್ ಆಸ್ ದಟ್ ಆಫ್ ಇ ಪ್ಲಸ್ ಕ್ಯೂ. ಇ ಪ್ಲಸ್ ಕ್ಯೂ ಯಾವ ಡೈರೆಕ್ಷನ್ ಆಗೈತಿ, ಇಟ್ ಈಸ್ ಇನ್ ದ ಸೇಮ್ ಡೈರೆಕ್ಷನ್ ಆಸ್ ಪಿ ಕ್ಯಾಪ್. ಪಿ ಕ್ಯಾಪ್ ಅಂದ್ರೆ ಏನು, ಅದು ಯೂನಿಟ್ ವೆಕ್ಟರ್, ಅದು ಯಾವಾಗಲೂ ನೆಗೆಟಿವ್ ಚಾರ್ಜಿಂದ ಪಾಸಿಟಿವ್ ಚಾರ್ಜ್ ಕಡೆ ಇರ್ತೈತಿ. ಸೊ ಇಲ್ಲಿ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಏನು ಬಂತಲ್ಲ ಫಾರ್ಮುಲಾ, ಅದು ಒಳಗೆ 1/4πε0 2p by r³, ಇದು ಮ್ಯಾಗ್ನಿಟ್ಯೂಡ್ ಕೊಡ್ತೈತಿ, ಪಿ ಕ್ಯಾಪ್ ಡೈರೆಕ್ಷನ್ ಕೊಡ್ತೈತಿ. ಸೊ ದಿಸ್ ಆ್ಯಕ್ಚುಲಿ ಕಂಪ್ಲೀಟ್ಸ್ ದ ಫಸ್ಟ್ ಡೆರಿವೇಷನ್ ಆನ್ ಇಲೆಕ್ಟ್ರಿಕ್ ಡೈಪೋಲ್. ಅದು ಏನಂದ್ರೆ, ಆ ಎಲೆಕ್ಟ್ರಿಕ್ ಡೈಪೋಲದ್ದು ಈ ಆಕ್ಸಿಯಲ್ ಲೈನ್ ಇರ್ತೈತಲ್ಲ, ಡೈಪೋಲ್ ಆಕ್ಸಿಸ್, ಅದರ ಮೇಲೆ ಒಂದು ಪಾಯಿಂಟ್ ಮಾರ್ಕ್ ಮಾಡಿ ಅಲ್ಲಿ ಬರುವಂತಹ ಎರಡು ಎಲೆಕ್ಟ್ರಿಕ್ ಫೀಲ್ಡ್, ಒಂದು ಇ ಪ್ಲಸ್ ಕ್ಯೂ, ಒಂದು ಇ ಮೈನಸ್ ಕ್ಯೂದು ರಿಸಲ್ಟೆಂಟ್ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಫೈನಲ್ ಫಾರ್ಮುಲಾ ಈಸ್ 1/4πε0 2p by r³ ಇಂಟು ಪಿ ಕ್ಯಾಪ್. ಸೊ ಇನ್ನೊಂದು ಡೆರಿವೇಷನ್ ನೆಕ್ಸ್ಟ್ ವಿಡಿಯೋದೊಳಗೆ ಮಾಡ್ತೀವಿ. ಅಲ್ಲೇ ಇಕ್ವೇಟೋರಿಯಲ್ ಲೈನ್ ಡ್ರಾ ಮಾಡಿ, ಹೆಂಗೆ ಎಕ್ಸೆಲ್ ಇತ್ತಲ್ಲ, ಇಕ್ವೇಟೋರಿಯಲ್ ಲೈನ್ ಡ್ರಾ ಮಾಡಿ ಅಲ್ಲೊಂದು ಪಾಯಿಂಟ್ ಮಾರ್ಕ್ ಮಾಡಿ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆಮೇಲೆ ಇದು ಫೈನಲ್ ಫಾರ್ಮುಲಾ 1/4πε0 2p by r³ ಐತಲ್ಲ, ಇದ್ರ ಮೇಲೆ ನ್ಯೂಮರಿಕಲ್ಸ್ ಬರ್ತಾವೆ. ಬಟ್ ಸಮ್ಟೈಮ್ಸ್ ನ್ಯೂಮರಿಕಲ್ಸ್ ಹೆಂಗಿರ್ತಾವೆ ಅಂದ್ರೆ, ಯು ಕೆನಾಟ್ ಯೂಸ್ ದಿಸ್ ಫಾರ್ಮುಲಾ.
ಯಾಕಂದರೆ ಈ ಫಾರ್ಮುಲಾ ನಾವು ಯೂಸ್ ಮಾಡಿದ್ದು ಆರ್ ಈಸ್ ಗ್ರೇಟರ್ ದೆನ್ ಎ ಇದ್ದಾಗ ಅಷ್ಟೇ. ಸೊ ಇಫ್ ಆರ್ ಈಸ್ ನಾಟ್ ಗ್ರೇಟರ್ ದೆನ್ ಎ, ಅವಾಗ ನಾವು ಇಲ್ಲೇ ಈ ಎ ನೆಗ್ಲೆಕ್ಟ್ ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ಇದ್ರದ್ದು ನ್ಯೂಮರಿಕಲ್ ನಾವು ಸಾಲ್ವ್ ಮಾಡ್ತೀವಲ್ಲ ಅಂಥದ್ದೊಂದು ಸ್ಯಾಂಪಲ್ ನ್ಯೂಮರಿಕಲ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಅಥವಾ ಕಮ್ಮಿಂಗ್ ವಿಡಿಯೋಸ್ನೊಳಗೆ ತೋರಿಸ್ತೀನಿ. ಯಾವಾಗ ಈ ಫಾರ್ಮುಲಾ ಯೂಸ್ ಮಾಡಬಹುದು 2p/r³ ಅಥವಾ ಯಾವಾಗ ನಾವು ಇದು ಏನು ನೆಗ್ಲೆಕ್ಟ್ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಡೆರಿವೇಷನ್ ಕೇಳಿದ್ರಂತೂ ಎಕ್ಸಾಮ್ನೊಳಗೆ ನಾವಿಲ್ಲಿ ಬರಿತೀವಿ ಆರ್ ಈಸ್ ಗ್ರೇಟರ್ ದೆನ್ ಎ ಅಂಥೇಳಿ ಡಿನಾಮಿನೇಟರ್ನೊಳಗಿಂದ ಎನ್ನು ನೆಗ್ಲೆಕ್ಟ್ ಮಾಡ್ತೀವಿ. ಸ್ಕ್ವೇರ್ ಮಾಡಿದಾಗ ಅದು ಭಾಳ ಸಣ್ಣದಾಗಿರ್ತೈತಿ ಆ್ಯಸ್ ಕಂಪೇರ್ ಟು ಆರ್ ಸ್ಕ್ವೇರ್. ಎ ಸ್ಕ್ವೇರ್ ವಿಲ್ ಬಿ ವೆರಿ ಸ್ಮಾಲ್. ಅದಕ್ಕೆ ಇದನ್ನು ನೆಗ್ಲೆಕ್ಟ್ ಮಾಡಿ ಇದನ್ನು ಫಾರ್ಮುಲಾ ಡಿರೈವ್ ಮಾಡ್ತೀವಿ. ಸೊ ಹೋಪ್ಫುಲಿ ಇದು ಆಕ್ಸಿಯಲ್ ಲೈನದ ಎಲೆಕ್ಟ್ರಿಕ್ ಫೀಲ್ಡ್ ಡೆರಿವೇಷನ್ ನಿಮ್ಗೆ ಅರ್ಥ ಆಯ್ತು. ನೆಕ್ಸ್ಟ್ ವಿಡಿಯೋದೊಳಗೆ ನಾವು ಇಕ್ವೇಟೋರಿಯಲ್ ಲೈನದ್ದು ಎಲೆಕ್ಟ್ರಿಕ್ ಫೀಲ್ಡ್ ಡೆರಿವೇಷನ್ ಮಾಡೋಣ ಅಂತ. ಥ್ಯಾಂಕ್ ಯು. ನಮಸ್ಕಾರ.